ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ಡೇ ಹೆಂಗಿರುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ಇವತ್ತು ಹೇಳೋದು ಲೇಟ್ ಆಯಿತು, ಹಿಂಗಾಗಿ ನಾನು ಇದು ಹಂಗೆ ಲಾಗ್ ಚಾಲು ಮಾಡಿದೆ. ಅದಕ್ಕೆ ಇವಾಗ ಒಂದಿಷ್ಟು ಮಾತಾಡಿದ್ರೆ ಆತಂತ ಮಾತಾಡಕತ್ತೀನಿ ಸ್ನೇಹಿತರೆ. ಮತ್ತು ಒಬ್ಬರು ಕಮೆಂಟ್ ಹಾಕಿದ್ರಿ, ಯಾವಾಗ ಅಂದ್ರೆ ಅಕ್ಕ ಶ್ರೀಶೈಲಕ್ಕೆ ಹೋಗು, ಯಾವ ವಿಡಿಯೋಕ್ಕೆ ಹಾಕ್ಯಾರ ನೋಡಿ ಅವರು, ಅಷ್ಟೊಂದು ತಲೆ ಇಟ್ಟುವಲ್ಲ. ಶ್ರೀಶೈಲಕ್ಕೆ ಹೋಗೋದು ಹರಿಕೆ ಏನ್ರ ಐತೆ ಏನ್ರಕ್ಕ ಅಂತಂದರು. ಫಸ್ಟ್ ಟೈಮ್ ಹೋಗೋದು ಏನಂದ್ರು. ಹೌದ್ರಿ, ನಾವು ಹೋಗೋದು ಫಸ್ಟ್ ಟೈಮು, ಹರಿಕೆ ಐತೆ. ಶ್ರೀಶೈಲ ಮುತ್ಯಂ ಪವಾಡ ಅಂತಲೇ ಹೇಳ್ಬೋದು. ನನ್ನ ಜೀವನದಾಗ ಆಗಿದ್ದು ಒಂದು ದೊಡ್ಡ ಪವಾಡನೇ ಆಗೈತೆ. ಆ ಪವಾಡ ಬಗ್ಗೆ ಘಟನೆ ನಿಮಗೆ ಏನಾದರೂ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಶ್ರೀಶೈಲ ಮಲ್ಲಯ್ಯಂದು ಯಾಕೆ ಹೊಂಟೀನಿ, ಯಾಕಿಲ್ಲ, ನಾ ಏನು ಬೇಡ್ಕೊಂಡಿದ್ದೆ, ಏನು ಪವಾಡ ಆಯಿತು ಅಂತ ಎಲ್ಲನೂ ವಿವರವಾಗಿ ವಿಡಿಯೋದಾಗ ಹೇಳ್ತೀನಿ ನಾನು. ಇವಾಗ ಬನ್ನಿ, ನಾ ಮುದ್ದೆ ಹೋಗಕ್ಕೆ ರೆಡಿ ಹಾಕತ್ತೀನಿ. ಮತ್ತು ವಿಡಿಯೋ ಮುಂಜಾನೆಲಿಂತ ನಾ ಎಷ್ಟು ಗಂಟೆಗೆ ಎದ್ದೆ, ಏನೇನು ಕೆಲಸ ಮಾಡಿದೆ, 12ಗೆ ಟೈಮು. ಮುಂಜಾನೆ 7:30ಗೆ ಎದ್ದು ಏನೇನು ಕೆಲಸ ಮಾಡ್ಕೊಂಡೇನಿಲ್ಲ ಅಂತ ಗಡಿ ಬಿಡಿ ಏನಾಗಿದೆ ಕೆಲಸ ಅಂತ ನೋಡ್ಕೊಂಬನ್ನಿ. ನಾನು ಮುದ್ದೆ ಒಳಗೆ ಹೋಗಿ ಬರ್ತೀನಿ. ನೋಡಿ, ಬಿಸಿಲು ಬಿದ್ದೆ ತಿರುಗಿ ಇವಾಗ ಎದ್ದಿ ನೋಡಿ ಸ್ನೇಹಿತರೆ. ಯಾಕೆ ಏನು ಲೇಟ್ ಭಾಳ ಲೇಟ್ ಆಯ್ತು ಇವತ್ತು. ಯಾಕೆ ಏನು ಅಂತೆಲ್ಲ ಹೇಳ್ತೀನಿ ನಿಮ್ಗೆ. ಇವಾಗ ಟೈಮ್ ಭಾಳ ಆಗೈತೆ, ತೆರೆದು ಹಂಗೆ ಕಸ ಹುಡುಗಂಬರ್ರಿ. ಅದು ಲೇಟಾಗಿ ಹೇಳೋಕ್ಕೂ ಒಂದು ಕಾರಣ ಇರುತ್ತಲ್ರಿ. ವಿದ್ಯಾಕ್ಕೆ ಹೋಗ್ಬೇಕಾಯ್ತು, ನಾ ಮಾಡಿದೆ. ಅವರು ಮುಕ್ಕೊಂಡಾರ ನೋಡಿ. ಏನಿಲ್ಲ ಕೆಲಸ, ಬಾಂಡೆ ಅದಾವೆಲ್ಲ. ಶಾವ್ನಿನ ಬಟ್ಟೆ ತೊಗೊಂಬಂದೆ ಮಾಡ್ತಿದ್ದಾರೆ ನೋಡಿ. ನೀರು ಬಂದು ರಾತ್ರಿ ನೀರು ತುಂಬಿದೆ. 9ಕ್ಕೆ ಬಂದ ರಾತ್ರಿ ನೀನು. ಬರೀ ಇವಾಗ ಹೋಗಿ ಅಂಗಳ ಕಸ ಹುಡ್ಕೊಂಬಂದು ಎಲ್ಲ ಮನೆ ಕ್ಲೀನ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಹೇಳ್ತೀನಿ ನಿಮಗೆ. ನೋಡಿ, ಹಂಗೆ ಕಸ ಹುಡ್ಕೊಂಡು ರಂಗೋಲಿ ಹಾಕ್ಕೊಂಡು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ. ನೋಡ್ತಿರ್ಬೇಕು, ಮನೆ ಎಲ್ಲ ಕ್ಲೀನಿಂಗ್ ಆಗೈತೆ. ಇವಾಗ ಏನೈತೆ, ಅಡುಗೆ ಮಾಡ್ಬೇಕು. ಬಟ್ಟೆ ಬಂದ್ರಿ, ಬಟ್ಟೆ ತೊಗೊಳ್ಳೆ ಬೆಳ್ಳ ಕಿತ್ತೆ ಸ್ಥಳಗಿಟ್ಟು ನೋಡಿ. 100 ರೂಪಾಯಿದಾಗ 150 ರೂಪಾಯಿದಾಗ ಬೇಕಂತ್ರಿ ಸೀರೆ. 100-150 ರೂಪಾಯಿದಾಗ ಸೀರೆ ಹೆಂಗೆ ಸಿಗ್ತಿರ್ಬೇಕು ಸ್ನೇಹಿತರೆ. ಅವು ಸಿಕ್ಕರು ಡ್ಯಾಮೇಜ್ ಆಗಿರ್ತಾವ್ರಿ. ಮತ್ತು ಅವು ಹಿಂಗೆ ಮಾಡೇ ಅಲ್ಲೇ 120 ರೂಪಾಯಿ ಹಾಕಿದ್ರಿ ಹೋಲ್ಸೇಲ್. ನಾ 150 ರೂಪಾಯಿ ಮಾರಿದ್ದೆ. ಅವು ಒಂದು ಸೀರೆ ಹೋದ್ರೆ ಡ್ಯಾಮೇಜ್ ಆಗೈತೆ ಅಂತ ಒಳಗೆ ಬಂದಾರ. ಒಳಗೆ ಬಂದು ಕೇರಿ ಅಷ್ಟು 9 ಸೀರೆ ತೆಗೆದು 9 ಸೀರೆನೂ ಉಚ್ಚಿದ್ರು ಬರೀ ಡ್ಯಾಮೇಜ್ ಆದವು ರೀ. ಉಸು ಒಯ್ಲೇ ಇಲ್ಲ. 9 ಸೀರೆ ಲುಕ್ಷನಾಗಿ ನಾ ಅನಾಥಾಶ್ರಮಕ್ಕೆ ಕೊಟ್ಟೆ. ಮತ್ತೆ ಇಟ್ಕೊಂಡು ಏನು ಮಾಡೋದು ಅಂತೇಳಿ ಇವಾಗ ನೋಡಿ ಮತ್ತೆ ಹೊಳ್ಳಿ ಇದು ಮಾಡಾಕತ್ತ. ಅದಕ್ಕೆ ಅಂತ ಥರ ಬಿಡ್ಬಿಟ್ಟಿನಿ. ಯಾಕಂದ್ರೆ ಚಲೋ ಮಾಲ್ ತಂದು ಚಲೋ ಕೊಟ್ರಾತಂದು ಮಾಡಿ ಪಲ್ಯಕ್ಕೊಂದು ಏನು ನೀರು ಹಚ್ಚೀನಿ. ಪಲ್ಯಕ್ಕೊಂದು ಏನು ಮಾಡ್ಬೇಕಂತ ಮಾಡಿದ್ದೆ ಸ್ನೇಹಿತರೆ. ಪಲ್ಯ ಒಂದು ವಿಚಾರ ಬಂದೈತೆ. ಹುಳ್ಳಿಕಾಳು ಮಾಡಿರೋದಂತ ಹಚ್ಚಿಟ್ಟೀನಿ. ಹಂಚು ಕಾಯಕ್ಕಿಟ್ಟೀನಿ, ಬಿಸಿನೀರು ಕಾಯಕ್ಕಿಟ್ಟೀನಿ. ಬನ್ನಿ ಸ್ನೇಹಿತರೆ. ಶ್ರವಣ, ಯಾಕೆ ಕುಕ್ಕೊಂಡು ಎದ್ದೇಳು. ಎಲ್ಲಿ ಹೋಗಿದ್ದಿ, ಎಲ್ಲಿ ಹೋಗ್ತಿ ಆತ? ನಡಿ, ಚಕ್ಕ ಮಾಡಿ ಬೇಡ ಕೆಲಸ ಮಾಡಿ ಕೆಮ್ಮಕ್ಕತ್ತಡ ಅವ್ನು. ಯಾಕೆ ಹಂಗೆ ಮಾಡ್ತಾರೆ. ನಾವು ಸ್ವಲ್ಪ ಬಿಸಿ ಮಾಡೇ ಮಾಡ್ತೀವಿ. ಕಾಳು ರುಚಿ ಆಗುತ್ತೆ, ಟೇಸ್ಟ್ ಆಗುತ್ತೆ ಪಲ್ಯ. ಸ್ವಲ್ಪ ಬಿಸಿ ಮಾಡಿ ಕುದಿಯಾಕಿಟ್ಟು ಕುದ್ದಿನ ಪಲ್ಯ ಮಾಡ್ತೀವಿ. ಇನ್ನು ಎಣ್ಣೆಗೆ ಮಡ್ಕಿನ ಮಾಡ್ಕೋಬೇಕ್ರಿ, ಮಸ್ತ್ ಆಗುತ್ತೆ ಸ್ನೇಹಿತರೆ. ನಾನು ಎಣ್ಣೆಗೆ ಮಾಡೋದು ಎಪ್ಪ ಆಗಲ್ರಿ ಎಣ್ಣೆಗೆ ಹಿಂಗಾಗಿ ಬರೀ ಬೇಕಾದಾಗ ಹುರಿದು ಮಾಡಿಬಿಡ್ತೀವಿ. 1 ಕಿಲೋ ಉಳ್ಳಿ, 1 ಕಿಲೋ ಹೆಸರು, 1 ಕಿಲೋ ಹಸಂತೆ ಇದೆ. ಉಳ್ಳಿ ಒಂದು ಉಳ್ದ ಬರೀ ಹಸಂತಿ ಹೆಸರು ಮಾಡ್ಕೊಂಡಿವಿ, ಖಾಲಿ ಆಗ್ಯಾವ್ರಿ. ಅದಕ್ಕೆ ಹುಳ್ಳಿಕಾಳು ಪಲ್ಯ ಮಾಡಿರೋದಕ್ಕೆ ಮಾಡಾಕತ್ತೀವಿ. ಸಂಗಟಿ ಮಾಡ್ಬೇಕ್ರಿ, ಉಳ್ಳಿ ಸಂಗಟಿ ತಂಪು ನೋಡಿ ಬೇಸಿಗೆ ದಿನಕ್ಕೆ. ನೋಡಿರಿ, ಇವಾಗ ರೊಟ್ಟಿ ಮಾಡ್ಬೇಕಂತೆ ಬಂಡೆ ಹಾಕೀನಿ. ತಟ್ಟೆ ತೊಗೊಂಡಿನಿ, ಹಿಟ್ಟಿನ ಡಬ್ಬಿ ತೊಗೊಂಡಿನಿ. ನೀರು ಕಾಯಕ್ಕೆ ಇಟ್ಟೀನಿ, ಹುಳ್ಳಿಕಾಳು ಕುದಿಯಕ್ಕೆ ಇಟ್ಟೀನಿ. 8 ಗಂಟೆ ಆಗೈತೆ. ಈ ರೊಟ್ಟಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ಅವ್ರು ಜಳಕ ಮಾಡಿಸಿ ಉದ್ಯಾಗ ಕಾಣ್ಬೇಕಂದ್ರೆ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ಬರೀ ರೊಟ್ಟಿ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ತಿಡಲ್ರಿ, ಬಡಿತೀನಿ. ನೀನು ರೊಟ್ಟಿ ಬಡದು ಮಾಡಿದ್ದೆ, ಹುಡ್ರು ರುಚಿ ಆತವ್ರಿ. ಬಡದು ಮಾಡಿ ತೀಡ್ ಮಾಡಿದ್ರೆ ಶೇ ಆಗಲ್ಲ ರೀ. ಬಡದು ಮಾಡಿದ್ರೆ ಶೇ ಆಯ್ತು ರೊಟ್ಟಿ. ಹಿಂಗಾಗಿ ಬಡದು ಮಾಡ್ಬೇಕಂತ ಮಾಡೀನಿ ರೀ. ಬಡಿತೀನಿ ರೊಟ್ಟಿ, ತಿಡಲ್ರಿ. ತಿಡಿದು ಒಟ್ಟು ಸೈ ಅನ್ಸಲ್ಲ ಬಿಡಿ. ನಮಗೂ ಹೋಗಲ್ರಿ ತಿಳಿ ರೊಟ್ಟಿ. ಒಂದು ಕಡೆ ದಪ್ಪ, ಒಂದು ಕಡೆ ತಳಗಾತಾವೆ. ಬಡ್ದುವಾರ ಸಮಾನತೆ ಬಡ್ದಿರ್ತೀವಲ್ಲ, ಚಲೋ ಆತಾವೆ. ರುಚಿನೂ ಟೇಸ್ಟ್ ಜಾಸ್ತಿ ಆಗೈತೆ ರೀ ಬಡ್ದು ರೊಟ್ಟಿ. ಬನ್ನಿ, ರೊಟ್ಟಿ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಿಮ್ಮ ಕಡೆ.
ಇವಾಗ ಲಾಕ್ ಚಲೋ ಮಾಡ್ದಾಯ್ತು ನೋಡಿ ಶ್ರಾವಣಿ. ಇವತ್ತೇ ಉಸಿರುಗಡ್ದಾಗ ಐತೆ ನೋಡಿ ಕೆಲಸ. ಯಾಕಂದ್ರೆ ಶ್ರಾವಣಿ ಲೇಟಾಗಿ ಎದ್ದು ಕೈ ಪರಿಸ್ಥಿತಿ ನೋಡಿ. ಇಲ್ಲೇ ಶ್ರಾವಣಿ ಕುಮಾರ ಸ್ಕೂಲ್ಗೆ ಹೋದ್ರು. ನಾನು ಕೂಡ ಈಗ ಅವ್ರ ಸ್ಕೂಲ್ಗೆ ಹೋಗಿಂದ ಕಸ ಹುಡ್ಕೊಂಡು ರೊಟ್ಟಿ ಮಾಡಿದ್ನಲ್ಲ, ಹಿಟ್ಟು ಚೆಲ್ಲಿತೈತಿ ನೋಡೋಗೊಮ್ಮಂತ ಅಂತೇಳಿ ಒಂದಿಷ್ಟು ನೀರು ಹಾಕಿ ಒರೆಸ್ಕೊಂಡು ಅಮ್ಮಕ್ಕ ಎಳ್ಳು ಶೇಂಗಾ ರೊಟ್ಟಿ ನೋಡಿ. ಕುಮಾರಗ ಶೇಂಗಾದುಂಡೆ ಅಂತ ಶ್ರಾವಣಿ ಎಳ್ಳುಂಡಿ ಒಮ್ಮೆ ಅವಾಗ ಮಾಡಿದ್ದೆ ಸ್ನೇಹಿತರೆ. ಎಳ್ಳುಂಡಿ ಮಾಡಿ ಮಮ್ಮಿ ಎಳ್ಳುಂಡಿ ಮಾಡಂತ ಅನ್ನಕತ್ತಾಳ. ಅದಕ್ಕೆ ಒಂದಿಷ್ಟು ಎಳ್ಳಿದ್ದು ಮನ್ಯಾಗ ಬಿಳಿ ಎಳ್ಳು ಬಜ್ಜಾನೆ ತಂದು ಕರಿ ಎಳ್ಳಿದ್ದು ಅವಿಸು ಮಿಕ್ಸ್ ಮಾಡಿ ಎಳ್ಳು ರೊಟ್ಟಿನಿ ಕಡೆ ಶೇಂಗಾ ರೊಟ್ಟಿನಿ. ಶ್ರಾವಣ ಮಮ್ಮಿ ಮಾಡಿ ಉಂಡೆ ಮಾಡಿದ್ದೆಲ್ಲ ಮಾಡ ಮಮ್ಮಿ ಶೇಂಗಾದ ಉಂಡೆ ಮಾಡ ಶೇಂಗಾ ಉಂಡೆ ಅನ್ನಕತ್ತ. ಅವನ್ನ ಕೂಡ ಹುರಿದಿಟ್ಟಿನಿ. ಬೆಲ್ಲ ಇಲ್ಲ, ಇವಾಗ ಮುದ್ದೆ ಹೋಗಿ ಬೆಲ್ಲ ತಂದ್ಮೇಲೆ ಉಂಡೆ ಕಟ್ಟಬೇಕು ಅವನ್ನ. ನೋಡಿ ಎಲ್ಲ ಕ್ಲೀನಾಗಿ ಐತಿ. ಇಲ್ಲೇ ಟಮಾಟಿ ಮಾರಕ್ಕೆ ಬಂದಿದ್ದು ಸ್ನೇಹಿತರೆ. ಟಮಾಟಿ ತೊಗೊಂಡು ಇಲ್ಲೇ 1 kg 10 ರೂಪಾಯಿ kg ಅಂತ ನಾವು ಟಮಾಟಿ ತೊಗೊಂಡೆ 1 kg. ಹುಳ್ಳಿಕಾಳು ಪಲ್ಯ ಮಾಡೀನಿ, ರೊಟ್ಟಿ ಮಾಡೀನಿ. ನೀರು ಕಾದಾವು, ಜಾಕ ಮಾಡ್ಬೇಕು ಇವಾಗ ನೋಡಿ. ಶ್ರಾವಣಿ ಕುಮಾರ್ ಉಂಡು ಹೆಚ್ಚು ಮಾಡಿಟ್ಟೋಗ್ಯಾನ್ರಿ. ಇದ್ರಾಗ ಉಂಡ್ರಾತಂತ ಹಂಗೆ ಇಟ್ಟೀನಿ. ಸುಮ್ಮನೆ ಯಾಕೆ ಚೆಲ್ಲದಂತ ಹುಳ್ಳಿಕಾಳು ಪಲ್ಯ ಮಾಡೀನಿ ರೀ, ರೊಟ್ಟಿನೂ ಮಾಡೀನಿ ರೀ. ನೋಡಿ ಬಡದು ರೊಟ್ಟಿ ಮಾಡೀನಿ. ಮತ್ತೇನು ಮಾಡಿ ನೋಡಿ ರೊಟ್ಟಿ ಪಲ್ಯ ಗಟ್ಟಿ ಮಕ್ಕಳಿಗೆ. ಆಕೆ 2 ರೊಟ್ಟಿ ಉಂಡೋದ್ಲು. ಕುಮಾರ್ 2 ರೊಟ್ಟಿ, ಕುಮಾರ್ 1 ಉಂಡ, ಶ್ರಾವಣಿ 2 ಉಂಡ್ಲಿ 2 ಬುತ್ತಿ ಕಟ್ಕೊಂಡು ಹೋದ್ಲು. 5 ರೊಟ್ಟಿಗೆ ಇಬ್ಬರು ಚುಚ್ಚಪ್ಪ ಆಗಿಬಿಡ್ತಾರೆ ಮಧ್ಯಾಹ್ನ ಮುಂಜಾನೆ. ಶ್ರಾವಣ ಮಾಲೆ ಸಾಲ್ಯಾಗ ಉಂಡು ಬರ್ತಾನ. ನಾನು ಬರ್ರಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ 12 ಗಂಟೆ ಆಯ್ತು, ಕರೆಕ್ಟ್ 12 ಗಂಟೆ ಆಯ್ತು. ಇವಾಗ ನಮ್ಮ ಮನೆ ಬಿಡ್ಬೇಕು 1 ಗಂಟೆ ಆಗುತ್ತೆ. ಹೆಂಗೆ ಕೋರಿಯ ಪ್ಯಾಕಿಂಗ್ ಐತಿ. ಹೋಗಿ ಸೀದಾ ಇದಕ್ಕೆ ಇಳ್ತೀನಿ ಸ್ನೇಹಿತರೆ. ಅಂಬೇಡ್ಕರ್ ಸರ್ಕಲ್ದ ಮುಂದೆ ಸನ್ನೆ ಆಗುತ್ತೆ ನನ್ನ ಪೋಸ್ಟ್ ಆಫೀಸು. ಮತ್ತು ಈಗ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮಾಡ್ಕೊಂಡೀನಿ. ಬಂದು ಮತ್ತು ಬಟ್ಟೆ ಬಾಂಡೆ ಮಾಡೋಕೆ ಸುಸ್ತಾಗುತ್ತೆ ಅಂತೇಳಿ ಎಲ್ಲ ಕೆಲಸ ಮಾಡ್ಕೊಂಡು ಹೊಂಟೀನಿ. ಒಂದು ಅಲ್ಲೇ ಪೋಸ್ಟ್ ಹಾಕಕ್ಕೆ ಹೋಗ್ತೀನಿ ಅಡ್ತಿ ಅಂಗಡಿಯಾಗ. ಗೋಧಿ ಕೇಳ್ಬೇಕು ರೀ, ಗೋಧಿ ಇಲ್ಲ. ಗೋಧಿ ಇಷ್ಟು ದಿನ ಅವ್ವಾರು ಗೋಧಿದ್ದು ಕಟ್ತಿದ್ಲು ಹಿಟ್ಟು ಕಟ್ತಿದ್ರು. ಇವಾಗ ಅವರು ಗೋಧಿ ಆಗ್ಯಾವು. ನಾನೇ ಒಂದು 25 ಕಿಲೋ ಗೋಧಿ ಕೇಳಬೇಕು. ಗೋಧಿ ತಂದು ಒಂದಿಷ್ಟು ಶಾವ್ಗೆ ಮಾಡಿಸ್ಬೇಕು, ಒಂದಿಷ್ಟು ಖರ್ಚಿಗೆ ಆತಾವ ಅಂತ ಮಾಡೀನಿ. ನೋಡೋಣ ಹೆಂಗೆ ಆಗುತ್ತೆ ಹೆಂಗಿಲ್ಲ. ಓದ್ತೀನಿ, ಹೋಗಿ ಎಲ್ಲ ವಿಚಾರ ಎಲ್ಲ ಒಳಗೆ ಬಂದು ಹೇಳ್ತೀನಿ ಸ್ನೇಹಿತರೆ. ವಿಡಿಯೋ ಮಾಡ್ತೀನಿ. ಇನ್ನು ತಲಿಕ್ಕೋಬೇಕು, ಇದು ರೆಡಿ ಆಗಬೇಕು ಮತ್ತು ಊಟ ಮಾಡಬೇಕು. ಊಟ ಮಾಡಿ ಎಲ್ಲ ರೆಡಿಯಾಗಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಮತ್ತು ಸ್ನೇಹಿತರೆ, ಹೆಣ್ಮಕ್ಳು ಸೀರೆ ಚೆಂದ ಅಲ್ರಿ. ಈ ಸೀರೆಯಾಗ ಎಷ್ಟು ಕಾಣುತ್ತೆ ನೋಡಿ ಮನುಷ್ಯ. ನೈಟಿಗಿಂತ ಸೀರೆನ ಲಕ್ಷ ನೋಡಿ. ಬನ್ನಿ. ಯಾಕೆ ನನ್ನ ಅಕ್ಕ ಏನೇನು ಹಚ್ಕೊಂಡು ರೆಡಿ ಅಂತ ಅಂದ್ಕೊತಿರ್ಬೇಕು. ಏನಿಲ್ಲ ನೋಡಿ, ನಾನು ಯಾವಾಗಲೂ ಯೂಸ್ ಮಾಡುವಂಥ ಇದೆ ಒಂದೇ 10 ರೂಪಾಯಿ ಪೇರ್ಲಾಲಿ, 10 ರೂಪಾಯಿ ಪೌಡ್ರ, ಪೌನ್ಸ್ ಪೌಡ್ರ, ಇದೊಂದು ಪೇರ್ಲಾಲಿ ಹೆಂಗೆ ಯೂಸ್ ಮಾಡೀನಿ ಅಂದ್ರೆ ಗುಳ್ಳಿ ದೂರಿ ಮಾರಿ ಮ್ಯಾಗ ಅವ ಭಾಳ. ಹಿಂಗಾಗಿ ಪೇರ್ಲಾಲಿ ಹೆಚ್ಚಿರು ಓದ್ತಾವಂತಂದ್ರು ಅವಾಗಲಿಂದ ಯೂಸ್ ಮಾಡ್ಕೊತಾ ಬರ್ತೀನಿ. ಇವಾಗ ಮಾತ್ರ ಕೆಲಸ ತಗೊಂಡು ಹಚ್ಚೋದಿಲ್ಲ. ಇದು ಪೌನ್ಸ್ ಪೌಡ್ರ ಯೂಸ್ ಮಾಡ್ತೀನಿ ನಾನು. ಮುಗಿತಾರೆ ಮತ್ತು ಇಷ್ಟೇ ನೋಡಿ. ಅದೊಂದು ಟಿಕ್ಕಳಿ ತಲೆ ಇಕ್ಕೊಂಡೆ ಮುಗಿತು ನೋಡಿ. ಯಾವಾಗ ಎಲ್ಲಿಗೆ ಹೋದ್ರು ಇಷ್ಟೇ ಸಿಂಪಲ್, ಇಷ್ಟೇ ರೆಡಿ ಆಗೋದು ನೋಡಿ. ನಾ ಬೇಕಾದಲ್ಲಿ ಹೋಲ್ರಿ, ಮದುವೆಗೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ನಾ ರೆಡಿ ಆಗೋದು ಇಷ್ಟೇ. ಮತ್ತು ಇನ್ನೂ ಹಚ್ಕೊಂಡಿಲ್ಲ. ಕುಕ್ಮ ಇಟ್ಕೊತಿದ್ದೆ, ಇವಾಗ ಹಚ್ಕೊಂಡಿಲ್ಲ. ಹಿಂಗಾಗಿ ಹಚ್ಕೊಂಡಿಲ್ಲ. ಬನ್ನಿ ಹೋಗೋಣ. ಟೈಮ್ 12:30 ಆಯ್ತು ನೋಡಿ. ರೆಡಿಯಾಗ ಊಟ ಮಾಡಿದಾಗ 12:30 ಆಯ್ತು. ಊಟ ಹೋಗಲಿಲ್ಲ. ಬ್ಯಾಸಿಗೆ ದಿನಕ್ಕೆ ನೀರು ಕುಡಿಸಿ ಹೊರತು. ಮತ್ತು ರೊಟ್ಟಿ ಪಲ್ಯ ಅಂದ್ರೆ ಶ್ರಾವಣಿ ಇವತ್ತು ಮುಂಜಾನೆ ಮಮ್ಮಿ ನಿನ್ನೆ ರೊಟ್ಟಿ ಪಲ್ಯ ಮಾಡಿ ಇವತ್ತು ರೊಟ್ಟಿ ಪಲ್ಯ ಮಾಡ್ಯಾರ ಮಮ್ಮಿ ಅಂತಂದು. ಏನಾದ್ರು ಮಾಡ್ಬೇಕಂದ್ರೆ ಏನು ಮಾಡೋಕ್ಕೇನೋ ಮತ್ತು ಹಸಿಮೆಣ್ಸಿನ್ಕಾಯಿನಿಲ್ಲ ಏನಿಲ್ಲ. ಏನು ಮಾಡ್ಬೇಕು, ನಿನ್ನೆ ಮುದ್ದೆ ಹೋಗ್ಬೇಕಂದೆ, ಮನೆ ಮುದ್ದೆ ಹೋಗ್ಬೇಕಂದೆ, ಹೋಗೋದು ಹಾಲಿಲ್ಲ ರೀ. ಹಿಂಗಾಗಿ ಏನು ಮಾಡ್ಬೇಕ್ರಿ, ಏನಿಲ್ಲ ಅವ್ರ ಮನ್ಯಾಗ ಇದ್ದಿದ್ದು ಮಾಡ್ಬೇಕಲ್ಲ. ಇಲ್ಲ ಇವತ್ತು ನಾನು ಮುದ್ದೆ ಹೋಗ್ತೀನಿ, ಏನಾದ್ರು ತಂದೆ ಮಾಡ್ತೀನಿ ಸ್ಪೆಷಲ್ ಅಂದೆ. ಮಮ್ಮಿ ಇವತ್ತು ಸಂಜೆಗೆ ಟಮಾಟಿ ಬಾತ್ ಮಾಡ ಅಂತಂದ. ಟಮಾಟಿ ಹಣ್ಣಿಂದ ರೈಸ್ ರೀ. ನೀನು ಲಕ್ಷ್ಮೀ ಸಿಸ್ಟರ್ ಮಾಡಿದ್ದು ನೋಡ್ಯಾರ ವಿಡಿಯೋ. ಮಮ್ಮಿ ಆಂಟಿ ಏನು ಮಾಡ್ಯಾರ, ಟಮಾಟಿ ಬಾತ್ ಮಾಡ ಮಮ್ಮಿ, ಟಮಾಟಿ ಅನ್ನಕ್ಕೆ ಸಣ್ಣಕ್ಕೆ ಬರೋದು. ಟಮಾಟಿ ಬಾತ್ ಮಾಡ ಮಮ್ಮಿ ಅಂತಂದ. ಮಾಡ್ಬೇಕ್ರಿ, ಅಕ್ಕಿಗೆ ಬಂದು ಮಾಡಿಕೊಡ್ಬೇಕು. ಮಕ್ಳು ಏನು ಬೇಡ್ತಾವೆ ಅದು ಮಾಡಿಕೊಡೋದು ನೋಡಿ. ಆದ್ರೆ ಒಂದು ನಾನು ಲೇಟ್ ಆಗಲ್ಲಕ್ಕ ಅವ್ರು ಆಸೆ ಈಡೇರ್ಸೋದು ಅಷ್ಟೇ ನನ್ನ ಕೆಲಸ. ಬನ್ನಿ ಇವಾಗ ಹೋಗೋಣ. ಬಂದು ನೋಡಿ ಟೈಮ್ ಬಂದು 1 ಗಂಟೆ ಆಗಿ ಬಂತು. ಬಸ್ ಬಂತು. ನಾನು ಹೊಂಟಿದ್ದು ನೋಡಿ ಸಿಟಿ ಬಸ್ಸು. 5 ನಿಮಿಷಕ್ಕೊಮ್ಮೆ ಬಸ್ ನೋಡಿ. ಬಸ್ನೇ ನೋಡಿ ಯಾರೂ ಇಲ್ಲ. ಮುಂದೆ ಒಂದಿಷ್ಟು ಮಂದಿ ಇದಾರೆ. ಎಲ್ಲ ಒಂದು ಆಟೋ ಬಂತು ರೀ. ಆಟೋಕ್ಕೆ ಹೋಗ್ಬಿಟ್ರು. ನಾನು ಕೂಡ ಆಟೋಕ್ಕೆ ಹೋಗ್ಬೇಕಂದೆ. ಮತ್ತು ನಾನು ಅಂಬೇಡ್ಕರ್ ಸರ್ಕಲ್ಗೆ ಹೋಗ್ಬೇಕಲ್ಲ, ಪೋಸ್ಟಿಗೆ ಹೋಗಬೇಕು, ದೂರ ಆಗುತ್ತಂತೆ. ಬಸ್ಸಿಗೆ ಅಂತ ನಿಂತೆ. ಒಂದು 5 ಮಂದಿ ಇದ್ದರು ಮುಂದೆ ಕುಂತಾರೆ. ನಾನು ಹಿಂದೆ ಕುಂತಿದ್ದು ನೋಡಿ ಒಬ್ಬೇಕಿನೇ. ನೋಡಿ ಸ್ನೇಹಿತರೆ, ಬಸ್ ಅಂತೂ ಇಂತೂ ಸಿಟಿ ಬಸ್ಸಿಗೆ ಫಸ್ಟ್ ಟೈಮ್ ಸಿಟಿ ಬಸ್ಸಿಗೆ ಹೊಂಟಿ ನೋಡಿ. ಕುಂತೆ ಬಿಟ್ಟು ನೋಡಿ. ನಾನು ಕೂಡ ಖುಷಿ ಆಗತೈತೆ. ಒಂಥರ
ಖುಷಿ ಅನ್ನೋಕೆ ಏನ್ರಿ ಅಟ್ಟಿಟ್ಟು ಖುಷಿ ಅಲ್ಲ, ಅಟ್ಟಿಟ್ಟು ಖುಷಿ ಆಗತ್ತೈತೆ ನನಗೆ. ಫುಲ್ಲು ಖುಷಿ ಆಗೈತೆ ನೋಡಿ. ಯಾಕಂದ್ರೆ ಅಂತೂ ಇಂತೂ ನಮ್ಮ ಊರಿಗೆ ಬಸ್ ಆತಲ್ಲ, ನಮ್ಮ ಬಸ್ನ್ಯಾಗ ಏನೋ ನಿಜವೋ ಸುಳ್ಳು ನಂಬಕ್ಕೆ ಆಗ್ತಿದ್ದಿಲ್ಲ ನನಗೆ. ಮನ್ಯಾಗ ಕೈ ಚೀಲ ಇಟ್ಕೊಂಡೀನಿ ರೀ, ಕೈ ಚೀಲ ತೊಗೊಂಡು ಸಂತಿ ಬೇಕು. ನಮ್ಮ ಹಳ್ಳಿ ಕಡೆ ಕೈ ಚೀಲ ಇರ್ಲಿಕ್ಕೆ ನೋಡಿ. ಇವಾಗ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಕ್ಕೆ ಬಂತು ಬಂದು ಇದು ಇಳ್ಸಾಕತ್ರಿ. ಮನೆ ಸರ್ಕಾರ ದವಾಖಾನೆ ಭಾಳ ಮಂದಿ ಹತ್ತಿದ್ರಿ, ಸರ್ಕಾರ ದವಾಖಾನೆ ಪದ್ಮಾವತಿ ಗುಡಿಗೆ ಭಾಳ ಮಂದಿ ಹತ್ತಿದ್ರು. ಈಗ ಇಳ್ಸಾಕತ್ತೈತ್ರಿ. ಇಳಿಸಿ ಇಲ್ಲಿ ವಿದ್ಯಾನಗರಕ್ಕೆ ಹೋಗ್ಬೇಕಂತ ತರಬೇತಿ. ಅಲ್ಲಿ ನಿಂತ ಸೀದಾ ಪೋಸ್ಟಿಗೆ ಬಂದೆ. ಪೋಸ್ಟಿಗೆ ಆರ್ಡ್ರ್ ಕೊಟ್ಟು ಹೊರ್ಯಾಕೆ ಬಂದು ಹೊಂಟಿ ನೋಡಿ ಸ್ನೇಹಿತರೆ. ಬಂದು ನೋಡಿ ಇಲ್ಲಿ ನಿಂತ ಪೋಸ್ಟ್ ಮಾಡಿ ಮಾತಾಡ್ಕೊತ ಹೋದ್ರಾತಂತ ಹೊಂಟಿ. ಬಿಸಿಲು ಭಾಳ ಐತಿ, ಬಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಮಾರುತಿ ನಗರಕ್ಕೆ ಹೋಗಿದ್ದು ಬಸ್, ಸಿಟಿ ಬಸ್. ಅಡ್ತಿಗಿಟ್ಟು ಹೋಗ್ಬೇಕಾಗಿತ್ತು. ಹೆಂಗೆ ಆಗುತ್ತೆ ನೋಡೋಣ ಬನ್ನಿ, ಹೋಗೋಣ್ರಿ. ಏನಾಗುತ್ತೆ ಎಲ್ಲ ಶೇರ್ ಮಾಡ್ತಿರ್ತೀನಿ ನೋಡಿ. ಅಲ್ಲಿ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಹೋಗೋಣ ನೋಡಿ. ಅಲ್ಲಿ ರೈತರು, ಇಲ್ಲಿ ಬರೀ ಅಡಕೆ ಅಂಗಡಿ ಅದಲ್ಲ, ರೈತರು ಗಾಡಿ ಐತಿ ತಿಂಗಳು ನೋಡಿ. ಅಡ್ತಿಗೆ ಹೋದೆ, ಗೋಧಿ ಕೇಳಿದೆ. 70 ರೂಪಾಯಿ kg ಅದ್ರ ಗೋಧಿ. ಅಷ್ಟೊಂದು ಸರಿ ಇದ್ದಿಲ್ಲ, ಶಾವಿಗೆ ಮಾಡ್ಸೋಕೆ ಸರಿ ಆಗಲ್ಲ ಅಂತೇಳಿ ಗೋಧಿ ಬಿಟ್ಟು ಇಲ್ಲಿ ಕಿರಾಣಿ ಇದು ಟೇಸ್ಟ್ನರಿ ಅಂಗಡಿ ಬಂದು ನೋಡಿ. ಟೇಪ್ ತೊಗೊಂಡೆ. ಟೇಪ್ ಇದ್ದಿದ್ದಿಲ್ಲ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡೋಕೆ. ಒಳ್ಳೆ ಹೋಗ್ಬೇಕ್ರಿ, ಬಸ್ ಎಷ್ಟಕ್ಕೆ ಇರ್ತಾವೆ ಎಷ್ಟಕ್ಕಿಲ್ಲ ಗೊತ್ತಿಲ್ಲ. ಶ್ರಾವಣ್ ಕುಮಾರ್ ಗೋಬಿ ಹೇಳ್ಯಾನ. ಮೊದಲು ಇವು ಟೇಪ್ ತೊಗೊಂಡು ಗೋಬಿ ತೊಗೋತೀನಿ ರೀ ಅವ್ರಿಗೆ. ಮೊದಲು ಅವ್ರು ತೊಗೊಲಿಕ್ಕಂದ್ರೆ ಶ್ರಾವಣ್ ಕುಮಾರ ಮಮ್ಮಿ ಗೋಬಿ ತಮ್ಮ ಹಾಕಿ ಹೋಗ್ಬೇಕು. ಪಾನಿಪುರಿ ಹೇಳ್ಯಾಳ. ಏನಾಗುತ್ತೆ ನೋಡಿ. ಗೋಬಿ ಒಂದು ತೊಗೋತೀನಿ ರೀ ಹೋಟೆಲ್ದಾಗ. ಐಶ್ವರ್ಯ ಹೋಟೆಲ್ದಾಗ ಚಲೋ ಮಾಡ್ತಾರೆ ಗೋಬಿ, ಅಲ್ಲೇ ತೊಗೋಬೇಕಂತ ಮಾಡೀನಿ. ಮುದ್ದೆ ಬಾಳದವ್ರು ಯಾರಾದರೂ ನೋಡಿ ಸ್ನೇಹಿತರೆ. ಇವಾಗ ಬಂದೆ. ಕಲ್ಲಂಗಡಿ ಎಲ್ಲ ಹೆಂಗೆ ಹೋಗ್ಯಾಡ ಕೈಯ ಹುಡ್ಕೊಂಬಂದೆ. ಸುಸ್ತಾಯ್ತು ನೋಡಿ. ಕೈ ಚಲೋ ತೊಗೊಂಬಂದು. ಬಿಸಿಲು ಭಾಳ ನೋಡಿ, ಈಗ ಬೇಸಿಗೆ ಬಿಸಿಲು. ಬರ್ರಾಗ ಬಟ್ಟೆ ಗಿರಕ್ಕೆ ಬಂದು ರೀ. ಹಂಗೆ 2 ಪತ್ಲ ಹೋದು ನೋಡಿ. 2 ಪತ್ಲ ಹೋದ. ಹಂಗೆ ಮುಂಜಾನೆ ಅವ್ರು ಕಿತ್ಯಾಡ್ಸಿ ಹೋಗಿದ್ರು, ಏನು ಮಾರಲಿಲ್ಲ ಅಂತ ಬೇಜಾರಾಗಿತ್ತು. ಇವಾಗ ನನ್ನ ಮುದ್ದೆ ಅಂತ ಬರ್ರಾಗ ಮತ್ತು ಹೊಂಟಿದ್ರು ಅವರು. ಮತ್ತು ಕರೆದೆ, ಬರ್ರಿ ಕೊಡ್ತೀನಿ ಬರ್ರಿ ಅಂತ ಕರೆದೆ. ಮತ್ತು ಹಂಗೆ ಬೆಲೆ ಇಟ್ಟು 2 ಪತ್ಲ ಶೇಲ್ ಮಾಡಿದೆ. ಮತ್ತು ನಾನು ಒಂದು ಕೂಡ ಮಂಚೂರಿಯನ್ ತೊಗೊಂಬಂದು ನೋಡಿ. ಯಾಕೆ ಸೊಳ್ಳೆ ಹಿಂಗೆ ಬ್ಯಾಸ್ಗೆ ದಿನಲ್ಲ ಸೊಳ್ಳೆ ಭಾಳ ಆತವ್ರಿ. ಅಲ್ಲಿ ಮ್ಯಾಲ ಸಜ್ಜಕ್ಕೆ ಮುಕ್ಕೋತೀವಿ. ಫ್ಯಾನ್ ಹಚ್ಕೊಂಡು ಮುಕ್ಕೊಂಡಿಕ್ಕಿಂತ ಹೀಟ್ ಆಗುತ್ತೆ ರೀ ಪ್ಯಾನ್. ಹಿಂಗಾಗಿ ಮ್ಯಾಗ ಬೆಳೆ ಮ್ಯಾಗ ಹೋದ್ರು ಮಂಚದಾಗ ಕಟ್ಕೊಂಡು ಮುಕ್ಕೊಳಕ್ಕೆ ಬರ್ತಂತೇಳಿ ಡಬಲ್ ಮಂಚದ ಡಬಲ್ ಹೊಡಿದ್ರು. ಶ್ರಾವಣಿ ಕುಮಾರ್ 3 ಮಂದಿ ಇರ್ತೀವಲ್ಲ. ಸಿಂಗಲ್ ಹಾಕ 200 ಅಂದರು 150 ರೂಪಾಯಿ ಕೊಡ್ತೀವಿ. ಸಿಂಗಲ್ ಅಂದರು. ಡಬಲ್ 300 ಅಂದರು 200 ಕೊಡ್ತೀನಿ ನೋಡಿ. ಚಲೋ ಐತೆ. ಡಬಲ್ ತಂದೀನಿ ರೀ. ಅಯ್ಯೋ ನೋಡಿ ಗೋಬಿ ತಂದೀನಿ. ಶ್ರಾವಣ್ ಕುಮಾರ್ ನೋಡಿ ಗೋಬಿ ತೊಗೊಂಡು ಈಗ ಗಂಗಾ ಕಾಯಿ ಕೊಡ್ತೀನಿ ನೋಡಿ ಸ್ನೇಹಿತರೆ. ಗೋಬಿ ಪಾರ್ಸಲ್ ತೊಗೊಂಬಂದೇನು ರೀ. ಸುಡ್ತೈತೆ ನೋಡು. ಇದು ಹೋಟೆಲ್ದಾಗ ತೊಗೊಂಬಂದೇನು ರೀ ಇವತ್ತು. ಇದು ಕಲ್ಲಂಗಡಿ ತೊಗೊಳಕ್ಕೆ ಉಣಿಸ್ಕೊಡ್ತೀನಿ ಬಾ. ಕೊಡ್ತೀನಿ ಬಾ, ಇಲ್ಲಿ ಕೊಡ್ತೀನಿ ಬಾ. ಏನು ಕಿಡಿಗೇಡದಾನ ರೀ ಶ್ರಾವಣ. ಸಾಕಾಗ್ಬಿಟ್ಟೈತೆ ರೀ ಸ್ನೇಹಿತರೆ ನನಗೆ. ಇವು ನಾನು ಒಂದು ಸ್ವಲ್ಪ ವಿಡಿಯೋ ಕಂಟಿನ್ಯೂ ಮಾಡಿದ್ರಾತು, ತೋರಿಸಿದ್ರಾತು ಅಂತ ನಾ ಮಾಡಿದೆ. ಸುಸ್ತಾಗೈತೆ ನೋಡಿ. ಉಡಾಳ ಕಾಯಿ ಮಾಡಿ ಎಲ್ಲರಿಗೆ ಗೋಬಿಯಾ. ನಾ ಏನು ತಿಂದಿಲ್ಲಪ್ಪ, ನಿಮ್ಗೆ ತೊಗೊಂಬಂದಿನಿ ತಿನ್ನಾಕ. 2 ಪತ್ಲ ವ್ಯಾಪಾರ ಅದು 600 ರೂಪಾಯಿ ಬಂದು 100 ರೂಪಾಯಿ ಉದ್ರಿ ಹಚ್ಚಿ 500 ರೂಪಾಯಿ ಕೊಟ್ಟರು. ನಾ ಬೇಸ್ರಿ ಹಿಂಗೆ 100 ಹಿಂಗೆ ಉದ್ರಿ ಹಚ್ಚಿ ಬೇಯಿಸಿ 600 ಕ್ಯಾನೂರು ಕೊಡೋದು. 400 ಉದ್ದಿ ಹಚ್ಚರು. ಇಂಥ ಜನ ಭಾಳ ಐತೆ. ಅವ್ರು ಕೊಡ್ತಾರೆ 100 ರೂಪಾಯಿ ಕೊಡ್ತಾಳೆ ಅಕ್ಕಿ. ಅವಿ ಚಲೋದ. ಸಂತಿ ಮಾಡ್ಕೊಂಬಂದು ಸುರಕಾಯಿ ಅನ್ನೋಕ್ಕೆ ಮತ್ತು 500 ರೂಪಾಯಿ ಪರ್ಸ್ನೇ ಬಿದ್ದು ನೋಡಿ. ಹಂಗೆ ಸ್ನೇಹಿತರೆ, ಒಂದು ಕಡೆ ರೊಕ್ಕ ಹೋಗ್ರಾಗ ಒಂದು ಕಡೆ ದೇವ್ರು ಕೂಡಿಸ್ತಾನಂತಾರಲ್ಲ, ಸುಳ್ಳಲ್ಲ. ಬನ್ನಿ ಇವಾಗ ನಾನು ಸುಟ್ಟು ಸಂತಿ ಬಿಚ್ಚಾಕ್ತೀನಿ. ನಾನು ಸೀರೆ ಚೇಂಜ್ ಮಾಡಿ ಸಂತಿ ಬಿಚ್ಚಿದ್ರಾತ ವಿಡಿಯೋ ಲಾಗ್ ಶೇರ್ ಮಾಡೀನಿ. ಶ್ರಾವಣ್ ಕುಮಾರ ಒಂದು ಗೋಬಿ ತಿಂತ ಔಷಧಾಕತ್ತಾನ. ಇಬ್ಬರಿಗೆ ಅರ್ಧ ಹಂಚ್ಕೊಡ್ಬೇಕು. ಇಲ್ಲಿಕ ಇಬ್ಬರು ಜಗಳ ಮಾಡ್ತಾರೆ ಸ್ನೇಹಿತರೆ. ನೋಡಕತ್ ಬರ್ರಿ. ಗೋಬಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ರೀ. ನಮ್ಮ ಶ್ರಾವಣಿ ಮತ್ತು ಫೇವ್ರೇಟ್. ನಮ್ಮ ಇನ್ನು ಫೇವ್ರೇಟು ನಮ್ಮ ಮತ್ತೆ ಏನು ನೋಡಿ ತಿನ್ನಾಕ. ಗೋಬಿ ಒಂದು ತೊಗೊಂಡೀನಿ ರೀ. 2 ಕಲ್ಲಂಗಡಿ 1 ಕಿಲೋ ದ್ರಾಕ್ಷಿ ತೊಗೊಂಬಿಟ್ಟು ಹಣ್ಣಿನ ದಿವಸ ತೊಗೊಂಡೀನಿ ರೀ. ಯಾಕೆ ಇಂಥದ್ದು ಚಲೋ ಅಲ್ಲ. ಇವಾಗ ಒಂದೇ ಟೈಮ್ ಚಲೋ. ರೋಡ್ ಸೈಡ್ ಹಚ್ತಾರೆ ಗೋಬಿ. ಅವು ಅಷ್ಟೊಂದು ಸರಿ ಇರಲ್ಲ, ಕೆಮಿಕಲ್ ಹಾಕ್ತಾರೆ. ಇವು ಇದ್ರ ಹೋಟೆಲ್ದಾಗ ತೊಗೊಂಬಂದು ನೋಡಿ. ಐಶ್ವರ್ಯ ಹೋಟೆಲ್ದಾಗ ಚಲೋ ಇದ್ದು ರೀ. ನಾನೇನು ತಿನ್ನಲಿಲ್ಲ. ಇವ್ರಿಗೆ 70 ರೂಪಾಯಿ ಪ್ಲೇಟ್ ಅಂತ. ಅದು ಏಟ್ ಐತೆ ನೋಡಿಬ್ರಿ. 70 ರೂಪಾಯಿ ಗೋಬಿ, 1 ಕಿಲೋ ದ್ರಾಕ್ಷಿ ಬರ್ತಿದ್ದು. ನಾ ಹಣ್ಣಿನ ದಿವಸ 100 ರೂಪಾಯಿ ಕಿಲೋ ದ್ರಾಕ್ಷಿ. ಇನ್ನೊಂದು 30 ರೂಪಾಯಿ ಹಾಕಿರ 1 ಕಿಲೋ ದ್ರಾಕ್ಷಿ ಬರ್ತದೆ. ಹಣ್ಣಿನ ಚಲೋ ರೀ. ತೊಳ್ಕೊತೀನಿ ಹಣ್ಣು ತಂಪಾಗುತ್ತೆ. ಇದು ಗೋಬಿ ಏನೋ ಸುದ್ದಿ. ಗೋಬಿ ಪಾನಿಪುರಿ ಮಕ್ಳಿಗೆ ಬೇಕಲ್ರಿ. ನಾವು ತಿನ್ಲಿಕ್ಕೆ ಆಟಾತು. ನಾ ಏನು ದಿನ ತಂದು ಕೊಡಲ್ಲ ಅಂತೇಳಿ ನೀನು ರೊಟ್ಟಿ ಪಲ್ಯ ಅದು ತಿಂದು ಇವತ್ತು ಮುಂಜಾನೆ ರೊಟ್ಟಿ ಪಲ್ಯ ಮಮ್ಮಿ ಅಂತ ಮೂಗೇರ್ಸ್ಕೊತೋಗಿದ್ರು. ಅದಕ್ಕೆ ಬಂದಾಗ ಇವತ್ತು ಸ್ಕೂಲಿಂದ ತೋರಿಸ್ತೀನಿ ಬನ್ನಿ. ನಾ ಏನು ತಂದೆ ನಿಮ್ಗೆ ಮುದ್ದೆ ಬಾಳೆ ಅಂತ ತೊಂಬೈ. ಕಲ್ಲಂಗಡಿ ನೋಡಿ ದೊಡ್ಡ ಅದಾವು. 50 ರೂಪಾಯಿ ಕ್ಯಾಡ್ ಆದ್ರೆ 50 ರೂಪಾಯಿ ಕೊಟ್ಟು 2 ಕಲ್ಲಂಗಡಿ ತಂದೆ. ಶ್ರಾವಣಿಗೆ ಅಲ್ಲೊಂದು ಕಲ್ಲಂಗಡಿ ಐತ್ರಿ. ಅಡ್ಡು ಬ್ಯಾಕ್ ಇಡ್ಸೋ ಕಲ್ಲಂಗಡಿ. ಇಲ್ಲಿಕಂಗೆ ಜಿಗಿರು ಮಾಡ್ತಾರಲ್ಲಿ ಒಳಗೆ ಊಟ. ನಾಳೆ ತಿನ್ನಕಾದ್ರಿ ಗೋಬಿ ತಿನ್ನಲ್ಲ ವಾಡಿ ತುಂಬತ್ತೀನಿ. ಮುಂಜಾನೆ ಏನು ತಿನ್ನೋನು
ಹ್ಞೂ ಮತ್ತು ಆಡಾಡು ಕೊಡ್ತೀನಿ ತಿನ್ನಾಕ ಏನಂತ ಟೊಮಟೊ ಆಡಾಡು ಗೋಬಿ ಕೊಡ್ತೀನಿ ಹ್ಞೂ ಚಲೋ ಮಾಡಿ ವಿಡಿಯೋ ಚಲೋ ಮಾಡಿ ನೀನು ಆಡಾಡು ಆಮೇಲೆ ತೋರ್ ಯಾರು ಫೋನ್ ನಂಬರ್ ಯಾರು ಯಾನಪ್ಪ ಯಾವೇನ ಫೋನ್ ನಂಬರ್ ಯಾರ್ದು ಯಾವಿ ಅವಿ ಮಮ್ಮ ಯಾರವ್ರು ಎಲ್ಲಿರ್ತಾರ ಅವರು ಯಾವ ಊರಾಗ ಬಿಜಾಪುರ ಇರ್ತಾರ ಯಾವಿ ಯಾಮಮ್ಮ ಈ ಥರ ಇದು ಏಟ್ ಗೋಬಿ 70 ರೂಪಾಯಿ ನೋಡಿ ರೋಡ್ ಸೈಡ್ ಹಚ್ಚಿದಿತ್ತು ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ ಯಾಕೆ ಇನ್ನೂ 10 ರೂಪಾಯಿ ಜಾಸ್ತಿ ಹೋದ್ರಲ್ಲಿ ಮಕ್ಕಳು ತಿಂತಿರ್ತಾವೆ ಆರೋಗ್ಯ ಮುಖ್ಯ ನೋಡಿ ನಮ್ಮದು ಆರೋಗ್ಯ ಯಾಕೆ ಏನರ ಆತಂದ್ರೆ ನನಗೆ ಮಕ್ಕಳು ದವಾಖಾನೆ ತೋರಿಸ್ದಾಗಲ್ಲ ಅಂತೇಳಿ ಇಂಥ ಭಾಳ ತಿನ್ಸಕ್ಕೆ ಹೋಗಲ್ಲ ಅವ್ರಿಗೆ ಇಂಥ ಕೊಡಕ್ಕೆ ಹೋಗಲ್ಲ ಶ್ರವಣಕುಮಾರ್ ಕೆಮ್ಮಕತ್ತಾನ ಈ ಶ್ರಾವಣಿ ಸಾಲಾಗ ಅವ್ರ ಸಲ ಗೋಬಿ ತೊಗೊಂಬಂದೆ ಯಾಕೆ ಇಲ್ಲಕ್ಕೆ ಬಿಡಿ ಮಕ್ಕಳು ತಿಂತಾವ ಅಂತೇಳಿ ಪಾರ್ಸಲ್ ತೊಗೊಂಬಂದು ನೋಡಿ ಎಷ್ಟೈತೆ ನೋಡಿ 70 ರೂಪಾಯಿಗೆ ಇಬ್ಬರು ತಿಂದು ಮಿಕ್ಕಿ ಬರ್ತೈತ್ರಿ ಅವರಿಗೆ ಆಯ್ಕೊಳ್ಳ ಅವ್ರಿಗೆ ಗೋಬಿ ಹಾಕ್ಕೊಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ತಿನ್ನೋರಂತ ಈ ಕರೆಕ್ಟಾಗಿ ಕಡೆ ಸಾಕೋರಿ ಮಗ ಸಾಕೋರಿ ಟೇಸ್ಟ್ ಹೆಂಗೆ ಶ್ರಾವಣಿ ಹಾಂ ಟೇಸ್ಟ್ ಹೆಂಗೈತಿ ಸೂಪರಾ ನೋಡಿ ಮಕ್ಳಿಗೆ ದಿನ ತಿನ್ನಕ್ಕೆ ಪಾಪ್ರಿ ಯಾವಾಗ ಒಂದಿನ ತಿನ್ಸೋದು ನೋಡಿ ಸ್ನೇಹಿತರೆ ನಮ್ಮ ಮಕ್ಳಿಗೆ ನಾವೇ ತಂದು ಕೊಟ್ರೆ ನಮ್ಮ ಮಕ್ಕಳು ಆಕೃತಿ ನಾವೇ ನೋಡ್ಬೇಕಲ್ರಿ ನಾವೇ ತಿನ್ನಿಸ್ಬೇಕು ನಾವೇ ನೋಡ್ಬೇಕು ನೋಡಿ ಇಟ್ಟು ತಂದ್ರೆ ಜಗಳ ಮಾಡ್ತೀವಿ ಶ್ರಾವಣ ನೀನು ಹೇಳ್ತು ನೀನು ಚಮಚ ಐತಿರಿ ಕೈಯಾಗ ಕತ್ತರಿಸು ಅವು ಯಾಕಿನಾಗ ಜೀವ ತಿಂತೀನಿ ನೀನು ಹೇಳ್ತು ನಿನ್ನ ನಾಕಿನ ಚಮಚೆ ತೊಗೋತ ನೋಡ್ರಿ ಇವ್ರು ತಂದ್ರೆ ಇಟ್ಟು ಮಾಡ್ತಾರೆ ಇವ್ರು ತೆಲ್ಲಿಕ್ಕೆ ಹಿಂಗೆ ಬಿಡಿಸಮ್ಮವು ಬಿಸಿ ಪಾರ್ಸಲ್ ಕಟ್ಟಲ್ಲ ಕ್ಯಾರಿ ಬ್ಯಾನ್ ಹಾಕಿ ಕೊಡ್ತಾರೆ ರೋಡ್ ಸೈಡಾರ ಹೆಂಗೈತಿ ಒಮ್ಮೆ ತಿಂದಿದ್ದಿ ಬರೀ ಪಾನಿಪುರಿ ತೊಂಬರ್ತಿದ್ದೆ ಇವತ್ತು ಗೋಬಿ ತಿಂತಿಲ್ಲ ಅಂತ ಕೆಮಿಕಲ್ ಹಾಕ್ತಾರೆ ಏನ್ರಿ ಹುಡ್ರಿ ಮಕ್ಳಿಗೆ ಅಂತ ಇಲ್ರಿ ಕೆಮಿಕಲ್ ಹಾಕಲ್ಲ ಮೊಟೆಲ್ದಾಗಾದ್ರೆ ತೊಗೊಂಬಂದು ನೋಡಿ ತಿನ್ನಿರಿ ಸಾಕು ಸಚ್ಚೋನ್ ತಿನ್ನಿರಿ ಬನ್ನಿ ಅವ್ರು ಗೋಬಿ ತಿಂದಿನ ನಾ ಮತ್ತೆ ಸಂತಿ ಬಿಚ್ತೀನಿ ಆಮೇಲೆ ಹೇಳ್ತೀನಿ ಇಬ್ಬರು ಎಂಜಾಯ್ ಮಾಡ್ಕೊಂಡು ತಿನ್ನಾಕತ್ತಾರೆ ನೋಡಿ ಸ್ನೇಹಿತರೆ ಇವತ್ತು ಕ್ಯಾಂಪ್ತಾನ ಗುರಡಿ ಮುಖ ಸ್ವಲ್ಪ ತಿನ್ನು ನಮ್ಮ ಉತ್ತರ ಕರ್ನಾಟಕ ಭಾಷೆ ಬರ್ತಿತ್ತು ನೋಡ್ರಿ ಅನ್ನೋದು ಏನು ಅನ್ಕೋಬೇಡಿ ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಆದವರು ಉತ್ತರ ಕರ್ನಾಟಕ ಭಾಷೆ ಬರುವ ಗುರಡಿ ಗೂರಿ ಕೆಮ್ಮದವ್ರಿಗೆ ಹಂಗೆ ಅಂತಿರ್ತೀವಿ ರೀ ಎಂಜಾಯ್ ಮಾಡ್ಕೊಂಡು ತಿನ್ನಕತ್ತ ನೋಡಿ ಹೆಂಗಾಯ್ತು ರೊಟ್ಟಿ ಪಲ್ಯ ತಿನ್ನು ಬೇಸರ ಆಗಿತ್ತು ಸದ್ದು ರೊಟ್ಟಿ ಪಲ್ಯ ಇಡ್ಬೇಕಾಗಿತ್ತು ನಿಮ್ಮ ತಿನ್ನಾಕಿಬ್ರಿ ಇವ್ ನೋಡ್ರಿ ಬೋಳ ಟಕಳ ಬೋಳ ನೀ ಯಾರು ಬೋಳನು ಹ್ಞೂ ಹಾಂ ನಿನ್ನ ಹೆಸರು ಹೇಳಪ್ಪ ಎಲ್ಲರಿಗೆ ಶ್ಯಾಮ್ಕುಮಾರ್ ನಿಮ್ಮ ಅಡ್ಡ ಹೆಸರು ನೋಡಿ ಸ್ನೇಹಿತರೆ ಇಷ್ಟು ಬಟ್ಟೆ ಯಾಕೆ ಕಿತ್ತಾಳ ಅಕ್ಕ ಅಂತ ಅಂತಿರಬೇಕು ನಾನು ಅವಾಗ ಅವರು ಗೋಬಿ ತಿನ್ನಲು ಲಾಗ್ ಬಂದ್ ಮಾಡ್ದಕ್ಕಿ ಸ್ವಲ್ಪ ತಲೆನೋವು ಬಂತ್ರಿ ಯಾಕೋ ಇದು ಕಾಟನ್ ಒಡ್ನಿ ಹೋದ್ರಾತಂತೇಳಿ ಬಿಚ್ಚಿ ನೋಡಿ ಶ್ರೀಶೈಲಕ್ಕೆ ಹೋದ್ರಾತಂತೇಳಿ ಅವೆರಡು ಲಂಗ ಹೊಲಿಗೆ ಹಾಕೋಬೇಕ್ರಿ 2 ಲಂಗ ಮೊನ್ನೆ ಎಲ್ಲಮ್ಮ ಗುಡ್ಡಕ್ಕೂ ಹಿಂಗೆ 2 ಲಂಗ ಒಯ್ದೆ ಯಾರೋ ಅಲ್ಲಿ ಹೋಗೋದು ಹಾಕಿದ್ರೆ ತೊಗೊಂಡ್ಬಿಟ್ರು ಮೈ ಮೇಲೆ ಪೇಡ ಹೊತ್ತು ಬಿಡ ಸುಮ್ಮದೆ ಇವಾಗ ಇಷ್ಟು ಯಾವ್ಯಾವ ಬಟ್ಟೆ ಅದಾವೆ ಯಾವ್ಯಾವೆಲ್ಲ ನೋಡ್ಕೊಳಕತ್ತೀನಿ ರೀ ಯಾವ ಮಾಲ್ ತರಬೇಕು ಯಾವ ಮಾಲ್ ಇಲ್ಲ ಅಂತೇಳಿ ಬರ್ಕೊಳಕ್ಕೆ ಪೆನ್ನು ಇಟ್ಟೀನಿ ಇವೆರಡು ಡ್ಯಾಮೇಜಿಗೆ ವಾಪಸ್ ಮಾಡ್ಬೇಕು ಪತ್ಲುಗಳು ನೋಡಿ ಸಂತಿ ಕಚ್ಚಿನ ಬಿಚ್ಚಿಲ್ಲ ನೆಟ್ ಏನ್ರ ಅಡುಗೆ ಮಾಡಬೇಕು ಹೊತ್ತು ಉಣ್ಣಕ್ಕೆ ಬಂದೈತೆ ಹೊತ್ತು ಶ್ರಾವಣಿ ಅಂಗಳ ಕಸೌಡಿ ರಂಗೋಲಿ ಅಂಗಳ ಕಸೌಡಿಗೆ ಇದು ಮಾಡ್ಯಾಡ್ರಿ ಇನ್ನು ಓಡ್ನಿಗಳು ಇಷ್ಟು ಅದಾವೆ ಓಡ್ನಿಗಳು ಅಂತಾರ ನೋಡಿ ಇವಕ್ಕೆ ಯಾವ್ಯಾವ ಪ್ಯಾಂಟ್ ಇಲ್ಲ ಪ್ಯಾಂಟ್ಗಳು ಯಾವ್ಯಾವ ಕಲರ್ ಇಲ್ಲ ಅಂತ ಬರ್ಕೊಂಡೆ ಇವು ಪತ್ಲುಗಳು ಅದಾವೆ ಎಲ್ಲ ನೋಡ್ಬೇಕ್ರಿ ನಾ ಪ್ಯಾಂಟ್ಗಳು ಕಟ್ ಮಾಡಿಡ್ಬೇಕು ಇವನ್ನ ಎರಡು ಅದಾವೆ ಕಟ್ ಮಾಡಿ ಇಟ್ಕೋತೀನಿ ಅಷ್ಟು ಜೋಡಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಶ್ರಾವಣಿಗೆ ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಹೋಗ್ಬಾರವ ಅಂತೇಳಿ ನೋಡಿ ಸ್ನೇಹಿತರೆ ಇವಾಗೆಲ್ಲ ಹಲ್ ತಿಕ್ಕು ಮಲ್ಲಮ್ಮದು ಹೆಂಗೆ ಹೊರಡಿ ಎಲ್ಲ ಬಿಚ್ಚಾಕಿದೆ ಇದು ಹೊಸ ಬರ್ತೈತೆ ಏನಾರ ಅಡುಗೆ ಮಾಡ್ಬೇಕು ಬನ್ನಿ ಸ್ನೇಹಿತರೆ ಮನೆ ತೋರಿಸ್ತೀನಿ ನಿಮ್ಗೆ ನೋಡಿ ಎಲ್ಲ ಮನೆ ಎಲ್ಲ ಹೆಂಗಾಗೈತೆ ನೋಡಿ
ಇಷ್ಟು ಬಟ್ಟೆ ಇಟ್ಕೊಂಡೆ, ಇಷ್ಟು ಕ್ಲೀನ್ ಮಾಡೀನಿ. ಇದು ಒಳಗಾಡಕತ್ತೈತ್ರಿ, ಅವು ಬುಡಕಿಸ್ ತಗೋದು ನಟ್ಟು ಬಿಗಿಸ್ಬೇಕು ಉಸು. ಹಿಂಗಾಗಿ ಗಂಡು ಮಕ್ಳು ಎಲ್ಲರೂ ಕೆಟ್ಟ ಸಮಸ್ಯೆ ನೋಡಿ ಮನ್ಯಾಗ. ಹಿಂಗಾಗ್ಯಾನ ಏನ್ರ ಇದ್ದ ಹಿಂಗೆ ಗಂಡು ಮಕ್ಳು ಬೇಕು ಅನ್ಸುತ್ತೆ. ಈಗ ಹುಟ್ಟು ಅನ್ಸಿದ್ದು ನೋಡಿ ಅವ್ನು ಬಟ್ಟೆ ಬಂದಿದ್ನೇ ಮೀನು ಮುದ್ದೆ ಅಂತ ಬಂದು ಸುಸ್ತಾಗೈತೆ ಅಂದ್ರೆ ಗೊತ್ತಿಲ್ಲ. ಹಾಂ ಮುಟ್ಟೆ ಬಿಯಕ್ಕೆ ಬರಲು ಇವತ್ತು ಕಾಲೇ ಮಾಡಿ ನಾಳೆಗೆ ನಟ್ಟು ಬಿಗಿಸಿ ಕ್ಲಿಯರ್ ಇಡ್ತೀನಿ ರೀ, ಸ್ವಚ್ಛ ಮಾಡಿ. ಹಂಗೆ ಬಂದ್ಗಾನೆ ಬಟ್ಟೆ ತರಕ್ಕೆ ಬರ್ತೀವಿ, ಅನುಕೂಲ ಮಾಡ್ಕೋಬೇಕ್ರಿ. ಆದಾಗ ಕೆಲಸ ಯಾವ ತರಬೇಕು ಯಾವಿಲ್ಲ ಅಂತ ಅದನ್ನು ಬರ್ಕೊಂಡಿನಿ. ಇಟ್ಟು ಸೀರೆಗಳು ಅದಾವೆ ನೋಡಿ, ಇನ್ನೊಂದು ಸೀರೆಗಳು ಅಂಥವು ಇಂಥವು ಅದಾವೆ ರೀ, ಹುಡ್ರಂಗಿ ಅವು ಅಲ್ಲಿಸದಾವ ಮ್ಯಾಗಿಸದಾವೆ. ಬನ್ನಿ ಸ್ನೇಹಿತರೆ, ಇದಕ್ಕೊಂದು ಮಾಡೋಕ್ಕೊಂದು ಅರಿವಿ ತೆಗೆದು ನೋಡಿ, ಹರಿದಿತ್ತಲ್ಲ ಮಾಡ್ದು ಅರಿವಿ ತೆಗಕ್ಕೇರಿ ಕ್ಯಾರಿ ಕೊಟ್ಟಿರ್ತೀನಿ ಅರಿವಿ. ಅವು ದೊಡ್ಡವ ಹೊಟ್ಟೆ ಪಟ್ಟು ದನಗಳದಲ್ಲ, ಏನರ ಮೇವಪ್ಪ ಕಟ್ಕೊಂಬರ್ತಂದು ಅವ್ರಿಗೆ ಕೊಟ್ಟೀನಿ ರೀ. ಇದಕ್ಕೆ ಹೊಲ್ದು ಹಾಕ್ಬೇಕು. ಈಗ ಒಂದು ಅರಿವಿ ಹೊಲ್ದು ಹಾಕಬೇಕು, ದೇವ್ರ ಮನೆಗೆ ಒಂದು ಇದಕ್ಕೊಂದು ಹೊಲ್ದು ಹಾಕ್ಬೇಕಂತೀನಿ. ನೋಡೋಣ ಸ್ನೇಹಿತರೆ ಹೆಂಗಾಗತ್ತಲ್ಲ. ಬನ್ನಿ ಮತ್ತೆ ಲಾವ್ ಚಲೋ ಮಾಡ್ತೀನಿ, ಊಟ ಮಾಡಿ ಮಣಗಿಸ್ತೀನಿ ರೀ. ಮುಖ ಹೋಗಿ ನೀನು ಮುಖ ಹೋಗಿ ಕರ್ಕೊರ ಶ್ರವಣಕ್ಕ ತಮ್ಮನೇವ ಫುಲ್ ಶನಿ ಅಕ್ಕ ಮಗಳು ಮುಖ ಹೋಗು. ನೈಕ ಮುಖತ್ ಲಾಸ್ಟ್ ತಯಾಕೆ ಸರ ಮುಖ ಶ್ರಾವಣಿ ಬಿದ್ದರೆ ಹೆಂಗಿರುತ್ತೆ ತಯಾಕೆ ಸರಿ ಓ ಸರ. ಹಾಂ ನೀನು ಮುಖ ಹೋಗು ಹಂಗಂತ ಗುಣಾಯ್ತು. ಟೈಮ್ 10-8 ನಿಮಿಷ ಆಗೈತೆ ನೋಡಿ. ಇವಾಗ ಅವ್ರು ಇವಾಗ ಮುಕ್ಕೊಳಕತ್ತಾರೆ. ಅಡುಗೆ ಮಾಡಿದೆ. ಊಟ ಆಯ್ತಾ ಅವ್ರೆ? ನಾವು ಅಲ್ಲೇ ರಾಟಿ ಹೊಲಿಬೇಕು. ಯಾರು ಹೊಲಿತಾರ? ರಾಟಿ ಹೊಲಿಬೇಕು ಮರೆ. ನೋಡಿ ಮುದ್ದೆ ಅಂತ ಬಂದು ರೊಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇಷ್ಟು ಬಟ್ಟೆ ಖಾಲಿ ಅದು ಇಷ್ಟು ವ್ಯಾಪಾರ ಅದು ಅಂತ ಅನ್ಕೋಬೇಡಿ. ಈ ಬಟ್ಟೆ ವ್ಯಾಪಾರ ಆಗೈತೆ ಇವತ್ತು. ಆದರೂ ಎಷ್ಟಾಗೈತೆ ಅಂದ್ರೆ 1050 ರೂಪಾಯಿ ಬಟ್ಟೆ ವ್ಯಾಪಾರ ಆಗೈತೆ ನೋಡಿ ಸ್ನೇಹಿತರೆ. ಬಟ್ಟೆ ವ್ಯಾಪಾರ ಜೋರಾಗೈತಿ. ಮುದ್ದೆ ಮತ್ತು ಬಟ್ಟೆ ಕೊಡೋದು, ಬಟ್ಟೆ ಮತ್ತು ಕೊಡೋದು ಮತ್ತು ಅಷ್ಟು ಸೆಟ್ ಮಾಡೋದು ಇದಾಗೈತೆ ರೀ. ಆಗ ಎಲ್ಲ ಅಡುಗೆ ಮಾಡಿ 8 ಗಂಟೆಗೆ ಬಿಟ್ಟು ಅಡುಗೆ ಮಾಡಿ ಅವ್ರು ಊಟ ಮಾಡಿ ಮನಸ್ಬೇಕಾದ್ರೆ 10 ಗಂಟೆ ಆಗೈತೆ ನೋಡಿ. ಇವಾಗ ಇವು 3 ಲಂಗ ರೆಡಿ ಮಾಡ್ತೀನಿ. ನನ್ನ ಬೇರೆ ಅವು 2 ಹೊಸ ಲಂಗ, ಒಂದು ಹಳೆ ಲಂಗ ಕಸಿ ಹಾಕಿ ಅವಕ್ಕೆ ಹೊಲಿಗೆ ಹಾಕಬೇಕು. ಅದೊಂದು ಪಡೆದೆ ಹೊಲಿದು ಹಾಕಬೇಕು, ಎಲ್ಲ ಮಾಡಬೇಕು. ಬನ್ನಿ ಇವಾಗ ಊಟ ಮಾಡ್ಕೊಂಡೆ ಮಲ್ಕೋತೀನಿ ನೋಡಿ. ಮಾಡ್ಬೇಕಂತ ಎಲ್ಲ ಬಂತು, ಎಲ್ಲರೂ ಮಾಡ್ತೀನಿ ರೀ. ತಲೆ ಹಿಂಗೆ ನೋಡಿ ನಂದು ಮಾಡಬೇಕು ಅನಿಸ್ತಂದ್ರೆ ಬೇಕಾಟೋತಲ್ಲಿ ಎಲ್ಲರೂ ಮಾಡೇ ಈಡೇಸ್ ಮುಕ್ಕೊಂಡು. ಇವಾಗ ಇಷ್ಟು ರೆಡಿ ಮಾಡೇ ಮುಕ್ಕೋಬೇಕಂತ ಅಂತೀನಿ ರೀ. ನಾನು ಬೆಳಗ್ಗೆ ತೋರಿಸ್ತೀನಿ. ನಾಳೆ ಹೋಗ್ನೇ ಬರ್ತಾಯಿದ್ರಿ. ಬನ್ನಿ ನೋಡಿ ಇಷ್ಟು ಮಾಡಿ ಕರಿಬೇವು ಹೊಲ್ದಾಕ್ತೀನಿ. ಹೊಲ್ದಾಕಿ ಇಷ್ಟು ರೆಡಿ ಮಾಡಿಟ್ಟು ಮಡಿಚಿಟ್ಟು ಮಲ್ಕೋತೀನಿ. ಮಾಡಿ 10 ಗಂಟೆಗೆ ಆಗೈತೆ, 11 ಅಲ್ಲಿ 12 ಆಗುತ್ತೆ ನೋಡಿ. ನಿದ್ದೆ ಗಡ್ದಾಗೈತೆ ನೋಡಿ. ಬಂದು ಒಂದು ತಾಸು 1.5 ತಾಸು ನಾನು ಮಲ್ಕೊಂಡೀನಿ ರೀ. ಸಂತಿ ಮತ್ತು ಈ ಹಿಂದೆಲ್ಲ ಬಿಚ್ಚಿ ಹಾಕಿದೆ. ಹೋಗಿ ಫ್ರಿಜ್ ಇಟ್ಕೊಂಡು ಶ್ರಾವಣಿ ಏನು ಶ್ರಾವಣ ಏನಂದ್ರೆ ಇವು ಬರೀ ಜಗಳನ ಮಾಡ್ತೀರೇನು ಇದನ್ನ ಮಾಡ್ತೀರೋ ಮುಕ್ಕೋತೀರ? 15 ಮೇಲೆ ತಗೊಬಂದ್ಬಿಡ್ತು ಹೋಗಿ ಹುಡಾಗಿರಿ. 10-16 ನಿಮಿಷ ಆಯ್ತು ಅವ್ರು ಮನ್ಕೊಂಡ್ರು. ಅದು ಕೊಲ್ಲಿ ಮುತ್ತೆ ಬಂದ, ಚಾಕು ಮುತ್ತೆ ಬಂದ, ಅದು ಹೇಳಿ ಇದು ಹೇಳಿ ಅವ್ರನ್ನ ಹೆಂಗೆ ಮನೆಗಿಸಿದೆ. ಇಲ್ಲಿ ಕಂಡು ಜೀವ ತಿಂತಾರೆ. ಶ್ರಾವಣ ಮಾತ್ರ ಕೆಟ್ಟ ಉಡಾಳೋದನ್ನು ನೋಡ್ತಿರಲ್ಲ ವಿಡಿಯೋದಾಗ. ಅವನ ಸಲ ಸಾಕಾಗಿಬಿಟ್ಟೈತೆ. ಬಟ್ಟೆ ಎಲ್ಲ ಹಿಂಗೆ ಕಿತ್ತು ಹಾಕಿ ನೋಡ್ತಾ ಇರಬೇಕು. ಯಾಕಂದರೆ ಇಲಿಗಳು ಇಲಿಪಲ್ಲಿ ಹಳ್ಳಿ ಅಲ್ಲ, ಇಲಿಪಲ್ಲಿ ಇದು ಅದು ಅಂದ್ರೆ ಕಳೆದಿರ್ತಾವೆ. ಅದಕ್ಕೆ ಅಷ್ಟು ಅದನ್ನು ಸ್ಟ್ಯಾಂಡ್ ಕಿತ್ತಿದ್ದೆ, ಇದು ಸ್ಟ್ಯಾಂಡ್ ಕಿತ್ತಿದ್ದೆ. ಆ ಸ್ಟ್ಯಾಂಡ್ ಕಿತ್ಕೊಂಡು ಅಷ್ಟು ಒಂದು ಸ್ಟೆಪ್ ಇಟ್ಕೊಂಡು ಮತ್ತು ಈ ಸ್ಟ್ಯಾಂಡ್ನೆಲ್ಲ ಸ್ಟೆಪ್ಪಿಗೆ ಇಟ್ಕೊಂಡು ಮ್ಯಾಗ ಇಟ್ಕೊಂಡೆ. 2 ಸ್ಟ್ಯಾಂಡ್ ಕಿತ್ತಿ ಕ್ಲೀನ್ ಮಾಡಿದೆ. ಯಾಕಂದ್ರೆ ನಾಳೆ ಶ್ರೀಶೈಲಕ್ಕೆ ಹೋಗೋದೈತಲ್ಲ, ಬಟ್ಟೆ ಅಷ್ಟು ಕ್ಲೀನ್ ಅಲ್ಲಿ ಎಲ್ಲ ಗಿಡಿ ಹೊಡ್ಕೊಂಡು ಮನೆಗೆ ತೊಳ್ಕೊಬೇಕಲ್ಲ. ಇರೋದು ಒಬ್ಬೇಕ್ರಿ, ಎಲ್ಲ ಕೆಲಸನೂ ಒಬ್ಬಳೇ ಮಾಡ್ಕೋಬೇಕು. ಎಲ್ಲ ಮನೆ ಮತ್ತು ನೀಟಾಗಿ ಇಟ್ಕೋಬೇಕು. ಎಷ್ಟು ನೀಟ್ ಇಟ್ಕೋತೀವಿ ಅಷ್ಟು ಚಂದ. ಅವರು ಮಲ್ಕೊಂಡ್ರು. ನನಗೆ ಫುಲ್ ಖುಷಿ ಆಗೈತೆ ನೋಡಿ. ಯಾಕಂದ್ರೆ ಇವತ್ತು 2 ವಿಡಿಯೋ ಕಮೆಂಟ್ ಚಂದ ಕಮೆಂಟ್ ಮಾಡ್ಯಾರ. ಫಸ್ಟ್ ಮುಂಜೆ ವಿಡಿಯೋಕ್ಕೆ ನಿಜವಾದ ಮಾತು, ಸತ್ಯವಾದ ಮಾತು ನೋಡಿ ಸಿಸ್ಟರ್ ನೀವು ಹೇಳಿದ್ದು. ಮೀನಿಂಗ್ಫುಲ್ ಮಾತಂತ, ಮೀನಿಂಗ್ಫುಲ್ ಅಂತೂ ಭಾಳ ಹಾಕ್ಯಾರ, ಸತ್ಯವಾದ ಮಾತು ಅಂತ ಭಾಳ ಹಾಕ್ಯಾರ. ಎಲ್ಲ ಸಿಸ್ಟರ್ಗಳಾಗಿರ್ಬೋದು. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಒಂದು ವಿಡಿಯೋ ಕಮೆಂಟ್ ಹಾಕಿದವ್ರಿಗೆ ಥ್ಯಾಂಕ್ ಯು. ಯಾಕೆ ಯಾರೇ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕೋದಂತ ಏನೂ ಆಗಲ್ಲ ನೋಡಿ. ನಾವು ಖುಷಿಯಾಗಿರ್ತೀವಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ. ನಾವು ಖುಷಿಯಾಗಿರ್ತೀವಿ. ಅದೇ ಒಂದು ಕಮೆಂಟ್ ಹಾಕಿ. ಮತ್ತು 2ನೇ ಸಲ ವಿಡಿಯೋ ಹಾಕಿದ್ನಲ್ಲ, 6:30 ಹಾಕಿದ್ದೆ ವಿಡಿಯೋ. 5:35 ಹಾಕಿ ನೋಡಿ. ಯಾಕಂದ್ರೆ ಬಂದು ಟೈಮಿಂಗ್ ಸಿಗ್ಲಿಲ್ಲ, ನಿದ್ದೆ ಬರಾಕತ್ತೈತೆ ನೋಡಿ.
ಟೈಮಿಂಗ ಸಿಗ್ಲಿಲ್ಲ ರೀ ನನಗೆ. ಫುಲ್ ಸುಸ್ತಾಗಿನಿ, ಆ ಕಡೆ ಈ ಕಡೆ ಅಡ್ಡಾಡಿ ಹೋಗೋದು 12:30 ಹೋಗೀನಿ. ಆ ಕಡೆ ಹೋಗಿ ಬಸ್ಸಿಗೆ ಹೋಗಿ ಅದನ್ನು ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಮಾಡಿ, ಅಡ್ತೆ ಅಂಗಡಿಗೆ ಹೋಗಿ ಎಲ್ಲ ಗೋಧಿ ಎಲ್ಲ ಹೆಂಗದ ಕೇಳ್ಕೊಂಡು ವಿಚಾರಿಸ್ಕೊಂಡು ಮತ್ತು ಮುದ್ದ್ಯಾದಕ್ಕೆ ಬಂದು ಸಂತೆ ತೊಗೊಂಡು ಊರಿಗೆ ಬರೋ ಗಿರಾಕಿ ಬಟ್ಟೆ ಕೊಟ್ಟು ಮತ್ತು ಹುಡ್ರಿಗೆಲ್ಲ ತಿನ್ನಕ್ಕೆ ಕೊಟ್ಟು ಅವ್ರಿಗೆ ಉಣಿಸಿ ಮತ್ತು ಅವಕ್ಕೆ ಒಂದು ಹೋಮ್ವರ್ಕ ಬರೆಸಿ ಮತ್ತು ಒಟ್ಟು ಬಟ್ಟೆ ಕ್ಲೀನ್ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಎಷ್ಟು ಕೆಲಸ ಆಗುತ್ತೆ ನೋಡಿ. ಎಷ್ಟು ಕೆಲಸ ಒಬ್ಬಳೇ ನಿಭಾಯಿಸ್ಬೇಕಂಗೆ ಕಷ್ಟ ಆಗುತ್ತೆ. ನಾನು ಕೇಳೋದೇನಂದ್ರೆ, ನಾನು ಆ ಥರ ಕುಂತು ವಿಡಿಯೋ ಎದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಲಿಯೋ ಏನು ಡೈಲಿ ಲಾಗ್ ಮಾಡ್ಯೋ ಅಂತ ಕಮೆಂಟ್ ಹಾಕಿ. ಯಾಕಂದ್ರೆ ನೀವು ಯಾವ ಥರ ಇನ್ಫಾರ್ಮೇಷನ್ ವಿಡಿಯೋ ಕೊಡಿ ಯಾಕಂದ್ರೆ ಇನ್ಫಾರ್ಮೇಷನ್ ವಿಡಿಯೋನ ಮಾಡ್ತೀನಿ. ಕುಂತು ವಿಡಿಯೋ ಮಾಡಿ ಇಷ್ಟ ಆಗ್ತಾವೋ ಡೈಲಿ ಲಾಗು, ನಾ ಎಲ್ಲಿ ಓದ್ತೀನಿ ಎಲ್ಲಿ ಬರ್ತೀನಿ, ನಾನು ಇವತ್ತಿನ ಲೈಫ್ ಸ್ಟೈಲ್ ಹೆಂಗೈತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ. ಇಲ್ಲಿದ್ದೆ ನಾನು ಎಲ್ಲಿ ಹೋಗೋದಂದ್ರೆ ನಾ ಎಲ್ಲಿ ಓದ್ತೀನಿ ಎಲ್ಲಿ ಬರ್ತೀನಿ ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಬರ್ತಿರ್ತಾವೆ. ಕುಂತಲ್ಲೇ ವಿಡಿಯೋ ಮಾಡಿದ್ರೆ ಎಲ್ಲನೂ ಚಂತನ ಅದು ಯಾವಾಗ ನಡ್ಬರ್ಕೊಂಡಿರ್ಬೇಕು ರೀ. ಸ್ವಲ್ಪ ಇದು ಆಗ್ತಾವೆ. ಡೈಲಿ ಕುಂತು ವಿಡಿಯೋ ಅಂದ್ರೆ ಬೋರ್ ಆಗ್ತಾವೆ ನನಗೆ ಅನಿಸಿದ್ದು. ನಿಮ್ಗೆ ಹೆಂಗೆಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆಲ್ಲ ಹೆಂಗೆ ಅನ್ಸುತ್ತೆ ಅಂತ ಕಮೆಂಟ್ ಹಾಕೊಂಬತ್ರ ಮರಿಬೇಡಿ. ಇದ್ರ ಬಗ್ಗೆ ಒಂದು ಇವಾಗ ಇನ್ನು ಕುಂತ್ಕೊಂಡು ವಿಡಿಯೋ ಮಾಡೋದು 10-15 ನಿಮಿಷ ಮಾಡಿಬಿಡ್ತೀವಿ ರೀ. ಇದು ಮುಂಜಾನೆ ತನಕ ಹಿಡಿದು ನಮ್ಮ ಡೇ ಹೆಂಗಿರುತ್ತೆ, ಇವತ್ತು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಎಲ್ಲನೂ ತೋರಿಸ್ಬೇಕು ರೀ. ಎಷ್ಟು ಕಷ್ಟ ಆಗುತ್ತಲ್ಲ ವಿಡಿಯೋ ಮಾಡೋಕೆ. ಮತ್ತು ಆದರೂ ನಿಮಗೋಸ್ಕರ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೋಸ್ಕರ ಎಲ್ಲನೂ ಇರಲಿ ಅಂತ ನಾನು ವಿಡಿಯೋ ಮಾಡ್ತೀನಿ. ನಿಮಗೆ ನೀವೇನು ಅಂದಿಲ್ಲ, ನೀವು ಅಂದಿಲ್ಲ ಆದರೆ ನೀವು ಹೆಂಗೆ ಮಾಡಿದ್ರು ಕಂಟೆಂಟ್ ಇದ್ರೂ ಮಾಡಿದ್ರು ಇಷ್ಟ, ಕಂಟೆಂಟ್ ಇರ್ಲಿಕ್ಕೆ ಮಾಡಿದ್ರು ಇಷ್ಟ ಅಂತ ಎಲ್ಲರೂ ಪ್ರತಿಯೊಬ್ಬರು ಕಮೆಂಟ್ ಹಾಕ್ತೀರಿ. ಅದೇ ಒಂದೊಂದು ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನಾ ಪಡೆದಿದ್ದು ದುಡ್ಡು ಯೂಟ್ಯೂಬ್ ಫ್ಯಾಮ್ಲಿ ಪಡೆದು ಒಂದು ಭಾಗ್ಯ ಅಂತ ಹೇಳ್ಬಾರ್ದು. ದುಡ್ಡು ಬರ್ತಾವೆ ಹೋಗ್ತಾವೆ, ನಮ್ಮ ಫ್ಯಾಮ್ಲಿ ಒಂದು ಸಿಕ್ಕೈತೆ ಭಾಗ್ಯ ಸಿಕ್ಕೈತಲ್ಲ, ಇದೇ ಒಂದು ಭಾಳ ಖುಷಿ ಆಗುತ್ತೆ ನೋಡಿ. ನನಗೆ ಮೊದಲು ಹೆಂಗಿದ್ದೆ ಇವಾಗ ಹೆಂಗದೀನಿ ಅಂತ ನನಗೂ ಒಂಥರ ಇವಾಗಾರ ವಿಚಾರ ಆಗುತ್ತೆ. ಇಪ್ಪ ಎಲ್ಲ ದೇವ್ರು ಯಾವ ರೂಪದಾಗಾರ ಬರ್ತಾರಂತಲ್ಲ, ದೇವ್ರು ಬೈದು ಯೂಟ್ಯೂಬ್ ರೂಪದಾಗ ಬಂದಾನ. ನೀವೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ದೇವರು ಯೂಟ್ಯೂಬ್ ರೂಪನೇ ಬಂದರೆ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಸಿಕ್ಕಿಬಿಟ್ಟೈತೆ. ನನಗೆ ಯಾಕೆ ಚಿಂತೆ, ಎಲ್ಲರೂ ಇಷ್ಟೆಲ್ಲ ನನ್ನ ಜೊತೆ ಹಿಂದೆ ಇರೋಕ್ಕೆ ನಾನು ಯಾಕೆ ಚಿಂತೆ ಮಾಡಬೇಕು. ಬನ್ನಿ 2 ಕಮೆಂಟ್ಗಳು ರಿಪ್ಲೈ ಅದಾವೆ. ವಿಡಿಯೋಸ್ ರಿಪೀಟ್ ಯಾಕಂದ್ರೆ ಲೇಟ್ ಆಗಿತ್ತು, ವಿಡಿಯೋ ಎಂಡ್ ಮಾಡಬೇಕಾಗಿತ್ತು. 2 ವಿಡಿಯೋಕ್ಕೆ ನಾನು ವಿಡಿಯೋ ಕಮೆಂಟಿಗೆ ಒಂದು ನನ್ನ ಅನಿಸಿಕೆ ಅಭಿಪ್ರಾಯನ ಹೇಳಿ ಥ್ಯಾಂಕ್ಸ್ ಹೇಳಿ ಅನ್ಬೇಕು ಅನ್ನಂಗಾಗೈತೆ. ಯಾಕಂದ್ರೆ ಅವ್ರು ನಮ್ಮೆಲ್ಲ ಇಷ್ಟೆಲ್ಲ ತಂಗಿ ಅಂತ ಇಷ್ಟು ಪ್ರೀತಿ ಮಾಡ್ತಾರೆ. ಮತ್ತು ಇದು ಜಯ ಅಕ್ಕ ಆಗಿರ್ಬೋದು, ಮತ್ತು ಗೀತಾ ಸಿಸ್ಟರ್ ಆಗಿರ್ಬೋದು, ರೇನಾ ಸಿಸ್ಟರ್ ಆಗಿರ್ಬೋದು, ಮತ್ತು ಅರ್ಚನಾ ಅಕ್ಕ ಆಗಿರ್ಬೋದು, ಮತ್ತು ವಿನೋದಮ್ಮ ಆಗಿರ್ಬೋದು, ಇವು ಮತ್ತು ಇನ್ನೂ ಅದಾರ ಇನ್ನಷ್ಟು ಜನಗಳು ಅದಾರ. ಇವರು ಮಾತ್ರ 5 ಜನ ಮಾತ್ರ ನನ್ನ ಕಮೆಂಟ್ ಮಾತ್ರ ಡೈಲಿ ಕಮೆಂಟ್ ಹಾಕ್ತಾರೆ. ಅವ್ರು 5 ಜನಕ್ಕೆ ನಾನು ಥ್ಯಾಂಕ್ ಯು ಸೊ ಮಚ್ ಹೇಳೋಕೆ ಇಷ್ಟಪಡ್ತೀನಿ. ಅಮ್ಮ ನಿನಗೂ ಥ್ಯಾಂಕು. ಅರ್ಚನಾ ಅಕ್ಕ, ರೇನಾ ಸಿಸ್ಟರ್, ಗೀತಾ ಅಕ್ಕ, ರೇನಾ ಅಕ್ಕ ಮತ್ತು ಜಯ ಅಕ್ಕ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ ವಿಡಿಯೋ ಮೂಲಕ. ಎಷ್ಟು ಥ್ಯಾಂಕ್ಸ್ ಕಮ್ಮಿ ರೀ, ನಿಮ್ಮ ಋಣ ನಾನು ತೀರ್ಸೋಕ್ಕಾಗಲ್ಲ. ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮೆಲ್ಲ ಒಂದು ಬಂಧು ಆಗಿಬಿಟ್ಟು ಬರೋಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಅಷ್ಟು ಪ್ರೀತಿ ಹೊಸ್ದಾಗಿ ತೋರಿಸಲ್ಲ ನಂಗೆ. ಅದೇ ಒಂದು ನೋಡಿ, ಅದ್ರಾಗ ಅತಿ ಎಮೋಷ್ನಲ್ ಆಗ್ತೀನಿ ರೀ ನಾನು. ಬೇಜಾರು ಮಾಡ್ಕೋಬೇಡಿ ಯಾರು. ವಿಡಿಯೋಸ್ ರಿಪೀಟ್ ಆಗಿಲ್ಲ ಸಿಸ್, ಮಾತಾಡುವಾಗ ಒಮ್ಮೊಮ್ಮೆ ರಿಪೀಟ್ ಆಗಿರ್ತೈತೆ. ಹೆಂಗೆ ಇದ್ದರೂ ನಮ್ಮ ತಂಗಿ ವಿಡಿಯೋ ನನಗೆ ಇಷ್ಟ ನೋಡ್ರಿ. ನಾನಂತೂ ನೋಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೀತಾ ಅಕ್ಕ ನಿಮಗೆ. ಯಾಕಂದ್ರೆ ನಿಮ್ಮ ತಂಗಿ ಅಂತ ಹಚ್ಕೊಂಡು ವಿಡಿಯೋ ನೋಡ್ತೀನಿ. ನೀವು ದಿನ ಕಮೆಂಟ್ ಇರ್ತಾರೆ, ನಿಮ್ಮ 2 ವಿಡಿಯೋಕ್ಕೂ ಕಮೆಂಟ್ ಇರ್ತಾರೆ, 2 ವಿಡಿಯೋ ನೋಡ್ತಿರ್ತೀರಿ. ಅದು ವಿನೋದಮ್ಮ ಆಗಿರ್ಬೋದು, ಅವರು ನೋಡ್ತಿರ್ತಾರೆ. ಅರ್ಚನಾ ಅಕ್ಕ ಮಾತ್ರ ಅವ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ನೋಡಿ. ಅವರೊಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ನೋಡಿ. ಅರ್ಚನಾ ಅಕ್ಕ ಡೈಲಿ ಹೆಲ್ಪ್ ಮಾಡ್ತಾರೆ. ಇಷ್ಟು ಅಡ್ವರ್ಟೈಸ್ ಬಂದು ಇಷ್ಟು ಅಡ್ವರ್ಟೈಸ್ ಇಲ್ಲ. ನನಗೆ ಭಾಳ ಖುಷಿ ಆಗುತ್ತೆ. ಅರ್ಚನಾ ಅಕ್ಕ ಡೈಲಿ ಒಂದು ವಿಡಿಯೋದಾಗ ಹೇಳಿದ್ದು ನಾನು, ಎಷ್ಟು ನನ್ನ ಅಡ್ವರ್ಟೈಸ್ ಬರ್ತಾವೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅಂತಿದ್ದೆ. ಪ್ರತಿದಿನ ಹೇಳೋಕ್ಕಾಗುತ್ತೆ ಬಿಡೋಕ್ಕಾಡ ಅಂತ ಬಿಟ್ಟಿದ್ದೆ. ಆದರೆ ಅದು ನೀವು ಮರಿಲಾರೇ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಿಲ್ಲ, ಇಷ್ಟು ಅಡ್ವರ್ಟೈಸ್ ಬಂದವಕ್ಕ ಇಷ್ಟಿಲ್ಲ ಅಂತ ತಂಗಿ ಅಂತ ಕಮೆಂಟ್ ಆಗ್ತಿಲ್ಲ. ಥ್ಯಾಂಕ್ ಯು ಅರ್ಚನಾ ಅಕ್ಕ ನಿಮ್ಗೆ ಇನ್ನೊಮ್ಮೆ. ಸಿಸ್ಟರ್, ನಾನು ನಿಮ್ಮ ಡೈಲಿ ಲಾಗ್ಸ್ ನೋಡಿರ್ತೀನಿ. ನನಗೆ ಮಾತ್ರ ನಿಮ್ಮ ಯಾವ ಕಂಟೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಎಲ್ಲ ವಿಡಿಯೋಸ್ ನನಗೆ ಇಷ್ಟ ಆಗುತ್ತೆ ನೋಡಿ. ನಮ್ಮ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ಬೋದು ರೀ. ಕುಂತಲ್ಲೇ ಕಂಟೆಂಟ್ ಇಟ್ಕೊ ವಿಡಿಯೋ ರಗಡ್ ಅದಾವೆ. ನನ್ನ ಟೈಲರಿಂಗ್ ಬಗ್ಗೆ ಕಂಟೆಂಟ್ ಇಟ್ಕೊ ಮಾಡಬೇಕು, ನಂದು ಎಣ್ಕೆ ಸಾಮಾನು ಬಗ್ಗೆ ಕಂಟೆಂಟ್ ಇಟ್ಕೊ ಮಾಡುವುದು, ಬಟ್ಟೆ ವ್ಯಾಪಾರ ಬಗ್ಗೆ ಕಂಟೆಂಟ್ ಬರೀ ಕಂಟೆಂಟ್ ವಿಡಿಯೋ ರಗಡ್ ಅದಾವೆ. ನನಗೇನು ನನ್ನ ಡೈಲಿ ಲಾಗ್ ಅಂದರೆ ಇಷ್ಟಪಡ್ತಾರೆ. ಯಾಕಂದ್ರೆ ನನ್ನ ಜೀವನ ನಾ
ಮಾಡೋ ಜೀವನ ನೋಡಿ ಎಲ್ಲರೂ ಇನ್ನು ನನ್ನಂತೂ ಎಷ್ಟೋ ಮಂದಿ ಜಗತ್ತಿನಾಗ ಇರ್ತಾರಲ್ಲ ಅವರು ಕೂಡ ಹೆದರಬಾರ್ದು, ಕುಗ್ಗಬಾರ್ದು. ನಾನು ನೋಡ್ಯಾರ ಮಾಡ್ಕೊಂತಿಲ್ಲ ಅಂತ ನಾನು ಡೈಲಿ ರೊಟೀನ್ ಮಾಡ್ತಿದ್ದು. ಯಾಕಂದ್ರೆ ನಾನು ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಎಲ್ಲ ನಿಭಾಯಿಸ್ತೀನಿ ಹೆಂಗೆ ನೋಡಿ ಅವರು ಕೂಡ ಒಂದಿಷ್ಟು ಕಲೀಲಿ ಅಂತ ಎಷ್ಟೋ ಮಂದಿ ನಮ್ಮ ಕೈಲಿ ಏನಾಗಲ್ಲ ಬಿಡು, ನಮ್ಮ ಕೈಲೇ ಆಗಲ್ಲ ಮಾಡಲ್ಲ ಅಂತ ಅಂದ್ಕೊಂಡವ್ರಿಗೆ ಎಲ್ಲ ಆಗುತ್ತೆ, ನಾ ಮಾಡಬಲ್ಲೆ ಅಂತ ತೋರಿಸ್ಬೇಕಂತ ನನ್ನ ಇಷ್ಟ ನೋಡಿ. ಅದಕ್ಕೆ ನಾನು ಡೈಲಿ ವ್ಲಾಗ್ ಮಾಡಾಕತ್ತೀನಿ. ನಿಮ್ಮ ಡೈಲಿ ವ್ಲಾಗ್ ಇಷ್ಟ ಆಗ್ತಾವೋ ಇಲ್ಲೋ ಕಮೆಂಟ್ ಹಾಕೊಂಬತ್ರ ಮರಿಬೇಡಿ. ನಿಮ್ಮೆಲ್ಲರ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ಯಾಕಂದ್ರೆ ಒಬ್ರು ತಲೆಗೆ ಒಬ್ಬರೊಬ್ರು ಒಂದೊಂದು ಮಾತಾಡಕತ್ತಾರ. ನಾನು ಇಷ್ಟಪಡೋರು 10 ಜನ ಅದಾರಲ್ಲ, ನನಗೆ ಅದೊಂದು ಖುಷಿ ಐತಿ ಮನುಷ್ಯನಾಗ. ಮನೆ ವಿಡಿಯೋದಾಗ ಹೇಳಿ, ಇವತ್ತು ವಿಡಿಯೋದಾಗ ಹೇಳ್ತೀನಿ. ಆದ್ರೆ ಎಲ್ಲರಿಗೆ ಮತ್ತು ನನ್ನ ಡೈಲಿ ವ್ಲಾಗ್ ಹೆಂಗೆ ಬರ್ತಾವೆ ಹೆಂಗಿಲ್ಲ, ಯಾಕೆ ಮಾತಾಡ್ತೀನೋ ಏನೋ ನನಗೂ ಕನ್ಫ್ಯೂಸ್ ಆಗಕತ್ತೈತಿ ಇವಾಗ. ಆ ಕನ್ಫ್ಯೂಸಿಗೆ ನಿಮ್ಮ ಆನ್ಸರ್ ಬೇಕೇ ಬೇಕು. ಡೈಲಿ ವ್ಲಾಗ್ ಹಾಕ್ಲೋ ಕಂಟೆಂಟ್ ವ್ಲಾಗ್ ಹಾಕ್ಲೋ, ನಾನು ಅದೊಂದು ಕಂಟೆಂಟ್ ವ್ಲಾಗ್ ಒಂದು ತೊಗೊಂಡ್ರಾತು, ಡೈಲಿ ವ್ಲಾಗ್ ಒಂದು ತೊಗೊಂಡ್ರಾತು ಅಂತ ಮಾಡೀನಿ. ನಾಳೆ ಮಾತ್ರ ಒಂದೇ ವಿಡಿಯೋ ಬರ್ತದೆ. ಯಾಕಂದ್ರೆ ಇವತ್ತು ನಾನು ಮನ್ಯಾಗ ಇಲ್ಲ ಸ್ನೇಹಿತರೆ, ಮುದ್ದೆ ಬಾಳು ಭಾಳ ಕೆಲಸ ಆಗೈತ್ರಿ ಇವತ್ತು. ಹೀಗಾಗಿ ನಾಳೆ ಒಂದೇ ವಿಡಿಯೋ ಬರ್ತಾ. ಅದೇ ಒಂದು ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ, ಎಲ್ಲಿ ಸ್ಕಿಪ್ ಮಾಡ್ದೆ ಅದೇ ಒಂದು ವಿಡಿಯೋ ಫುಲ್ ನೋಡಿದಂದ್ರೆ ಭಾಳ ಖುಷಿ ಆಗುತ್ತೆ. ವಿಡಿಯೋ ಯಾಕೋ ವ್ಯೂಸ್ ಕಮ್ಮಿ ಆಗ್ಯಾವ, ನಮ್ಗೆ ಯಾಕೋ ಫ್ಯಾಮ್ಲಿಯವರು ಕಮ್ಮಿ ಆಗ್ಯಾರ. ಅದಕ್ಕೆ ನನಗೆ ಅನ್ಸಕತ್ತೈತಿ ಯಾಕನ ಮತ್ತು ಫ್ಯಾಮ್ಲಿಯವರು ವ್ಯೂಸ್ ಕಮ್ಮಿ ಆಗನ ನನ್ನ ವಿಡಿಯೋ ಇಷ್ಟ ಆಗ್ತಾಯಿಲ್ಲ ಡೈಲಿ ವ್ಲಾಗ್ ಅಂತೇಳಿ ಅನ್ಸಕತ್ತೈತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬಾಯ್ ಎಲ್ಲರಿಗೂ, ನನ್ನೆಲ್ಲ ಮುದ್ದು ಅಕ್ಕಂದರಿಗೂ ಬಾಯ್, ಗುಡ್ ನೈಟ್.